ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶದ ದೊಡ್ಡ ವಿದ್ವಾಂಸ ಹಾಗೂ ತತ್ವಜ್ಞಾನಿಯಾಗಿದ್ದರು. ಶಿಕ್ಷಕರ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ತಿಳಿಸಿದ ಮಹಾನ್ ವ್ಯಕ್ತಿತ್ವ ಅವರದ್ದಾಗಿದೆ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪಿ ರವಿಕುಮಾರ್ ಗೌಡ ಅವರು ತಿಳಿಸಿದರು. ಇಂದು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ 2024ರ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಶಿಕ್ಷಕರ ಆತ್ಮಗೌರವಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಂತ ಹೇಳಿದರು. ಉತ್ತರ ಪ್ರದೇಶಕ್ಕೆ ಒಂದು ಹೆಸರು, ಬಂಗಾಳಕ್ಕೆ ಒಂದು ಹೆಸರು, ದಕ್ಷಿಣ ಭಾರತಕ್ಕೆ ಮದ್ರಾಸ್ ಟೈಮ್ಸ್ ಅಂತ ಕರೀತಿದ್ರು. ಅಲ್ಲಿ ಹುಟ್ಟಿದಂಥ ಸರ್ವಪಲ್ಲಿ ರಾಧಾಕೃಷ್ಣರವರ ಈ ದೇಶದಲ್ಲಿ ಮೊದಲ ವಿದ್ವಾಂಸರಾಗಿದ್ದರು, ಬಹಳ ತತ್ವಜ್ಞಾನಿಯಾಗಿದ್ದರು. ಶಿಕ್ಷಕರ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅವರ ಜನ್ಮದಿನವನ್ನ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನಾಗಿ ಈ ದೇಶದಲ್ಲಿ ಆಚರಿಸಬೇಕು ಅಂತೇಳಿ ಶಿಕ್ಷಕರ ಆತ್ಮ ಗೌರವಕ್ಕೆ ಒಂದು ಬುನಾದಿಯನ್ನ ಹಾಕಿದವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು. ಅವರ ಜನ್ಮ ದಿನಾಚರಣೆಯನ್ನ ಯಾವಾಗಲೂ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮೆಲ್ಲರಿಗೂ ಪಾಠ ಹೇಳ್ಕೊಟ್ಟು ನಿಸ್ವಾರ್ಥದಿಂದ ಮಕ್ಕಳನ್ನ ಎರಡನೇ ತಾಯಿಯಾಗಿ ಗುರುವಾಗಿ ತಿದ್ದುತ್ತಾ ಇರುವಂತ ಅವರ ಜೀವನವನ್ನ ಯಾವುದೇ ಆಸೆ ಆಕಾಂಕ್ಷೆ ಇಟ್ಟುಕೊಳ್ಳದೆ ಒಬ್ಬ ಮನುಷ್ಯನನ್ನಾಗಿ, ಒಬ್ಬ ವ್ಯಕ್ತಿಯನ್ನಾಗಿ ಇಡೀ ಸಮಾಜದಲ್ಲಿ ನಿಲ್ಲಿಸ್ತಾ ಇರುವಂತ ಇಡೀ ಭಾರತದ ಶಿಕ್ಷಕರ ವೃಂದಕ್ಕೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದೊಂದು ದೊಡ್ಡ ಕುಟುಂಬ. 2.5 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಶಿಕ್ಷಕರಿದ್ದಾರೆ. ಸರ್ಕಾರ ಕೂಡ ಅವರ ಆಗು ಹೋಗುಗಳ ಬಗ್ಗೆ ಕಾಲಕ್ಕೆ ಅವರ ಜೊತೆ ನಿಂತಿದೆ. ನಿನ್ನೆ 3 ವಿಷಯಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನ ನಿಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿದರು. ನಿಮ್ಮೆಲ್ಲರ ಏಳಿಗೆಗೆ ನಮ್ಮ ಸರ್ಕಾರ ಬದ್ಧ ಇದೆ. ನಿಮ್ಮ ಈ 3 ಬೇಡಿಕೆಗಳನ್ನು, ಶಿಕ್ಷಕರ ಬೇಡಿಕೆಯನ್ನು ಕೂಡ ಸರ್ಕಾರ ಜಾರಿಗೆ ತರೋದ್ರಲ್ಲಿ ಹಿಂದೆ ಮುಂದೆ ನೋಡಲ್ಲ, ಅದನ್ನು ಜಾರಿಗೆ ತರುತ್ತೆ. ನೀವು ನಿಶ್ಚಿಂತೆಯಿಂದ ಮಕ್ಕಳನ್ನ ಈ ದೇಶದ ಪ್ರಜೆಗಳಾಗಿ, ಸೈನಿಕರಾಗಿ ತಯಾರು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಮಾಜದಲ್ಲಿ ಉತ್ತಮ ಹಾಗೂ ಆದರ್ಶ ಪ್ರಜೆಗಳನ್ನು ರೂಪಿಸುವವರು ಶಿಕ್ಷಕರಾಗಿದ್ದು, ಇಡೀ ಸಮಾಜದಲ್ಲಿ ಉತ್ತಮ ಪರಿವರ್ತನೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು. ತಂದೆ ತಾಯಿ ಗುರುಗಳು ಈ ಮೂವರಿಗಿಂತ ಮಿಗಿಲಾದ ವ್ಯಕ್ತಿಗಳಿಲ್ಲ. ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಯನ್ನ ಬಿಟ್ಟರೆ ಶಿಕ್ಷಕರಿಗೆ ಮಾತ್ರ ಪೂಜ್ಯ ಸ್ಥಾನ ನೀಡುತ್ತಾರೆ ಎಂದರು. ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಪಾಠವನ್ನ ಬೋಧಿಸುವ ಮೂಲಕ ಮೌಲ್ಯಯುತ ಶಿಕ್ಷಣವನ್ನ ನೀಡುವರು. ಗುರುವಿನ ಸ್ಥಾನಕ್ಕೆ ಅವರದ್ದೇ ಆದ ಮಹತ್ವವಿದೆ ಎಂದರು. ಇಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗ್ತಾ ಇದ್ದು, ಇಂದು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರು ಹಾಕಿಕೊಟ್ಟಿರುವಂತಹ ಮೌಲ್ಯಗಳು, ಆದರ್ಶ ಚಿಂತನೆಗಳು ನಮ್ಮ ಜೊತೆಗಿವೆ. ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಕೇವಲ ಒಂದು ದಿನದ ಹಬ್ಬವಲ್ಲ. ಪ್ರತಿಯೊಬ್ಬ ಶಿಕ್ಷಕರು ಡಾಕ್ಟರ್ ರಾಧಾಕೃಷ್ಣನ್ ಅವರ ಆದರ್ಶ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆದರ್ಶ ಶಿಕ್ಷಕರಾಗಬೇಕು ಎಂದರು. ಕೇವಲ ಒಂದು ದಿನದ ಹಬ್ಬ ಅಲ್ಲ, ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಾವು ಆದರ್ಶ ಶಿಕ್ಷಕರಾಗಬೇಕು ಅಂತ ಹೇಳ್ತಾ ರಾಧಾಕೃಷ್ಣ ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಇವತ್ತು ಪ್ರೊಫೆಸರ್ ರಾಧಾಕೃಷ್ಣ ಅವರು ಹುಟ್ಟಿದ ದಿನದಲ್ಲೂ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಆದರೆ ಅವರು ನಮ್ಮ ಮುಂದೆ ಇಲ್ಲ. ಆದರೆ ಅವರು ಹಾಕಿಕೊಟ್ಟಿರುವಂಥ ಆದರ್ಶಗಳು, ಮೌಲ್ಯಗಳು ನಮ್ಮ ಮುಂದೆ ಇದೆ. ಅವೆಲ್ಲ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡಿದ್ರೆ ಮಾತ್ರ ನಾವು ಶಿಕ್ಷಕರಾಗಲಿಕ್ಕೆ ನಾವು ಸಾರ್ಥಕತೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ತಮಗೆಲ್ಲ ತಿಳಿದಂತೆ ಅವರು ವಿದೇಶದಲ್ಲಿ ಇರೋದ್ರಿಂದ ಬೆಳಿಗ್ಗೆ 7 ಗಂಟೆಗೆ ನನಗೆ ದೂರವಾಣಿ ಕರೆಯನ್ನು ಮಾಡಿ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ, ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕ ಬಾಂಧವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಬೇಕು ನಿಮ್ಮ ಪರವಾಗಿ ಅಂತ ನನಗೆ ಹೇಳಿದ್ದಾರೆ. ಅವರು 2 ಮಾತುಗಳನ್ನು ಹೇಳಿರೋದನ್ನು ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ನಮ್ಮೆಲ್ಲ ಶಿಕ್ಷಕರು, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಒಂದು ಪರಿಶ್ರಮ ಏನಿದೆ, ಆ ಪರಿಶ್ರಮದಿಂದ ಏನು ಈ ವರ್ಷ SSLC ರಿಸಲ್ಟ್ ನಮಗೆ ಬಂದಿದೆ, ಅದಕ್ಕಿಂತಲೂ ಉತ್ತಮವಾದಂಥ ರಿಸಲ್ಟನ್ನು ಈ ವರ್ಷ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ತಮಗೆಲ್ಲ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು ಏನು ಈ ವರ್ಷದ ಏನು ರಿಸಲ್ಟ್ ಬಂದಿದೆ ನಮಗೆ ತೃಪ್ತಿದಾಯಕವಾಗಿಲ್ಲ.
ಸೊ ಆ ದೃಷ್ಟಿಯಿಂದ ಈ ವರ್ಷ ನಮಗೆ ಏನು ರಿಸಲ್ಟ್ ಬರಬೇಕು, ತಮ್ಮೆಲ್ಲರ ಪರಿಶ್ರಮ ನಿಜವಾಗ್ಲೂ ಕೂಡ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇನ್ನೂ ಕೂಡ ಹೆಚ್ಚಿನದಾಗಿ ಒಂದು ಪರಿಶ್ರಮವನ್ನು ಹಾಕಿ. ಇದೇ ಸಂದರ್ಭದಲ್ಲಿ ಗಣ್ಯರಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ತದನಂತರ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗೆ ಹಾಗೂ ನಿವೃತ್ತ ಶಿಕ್ಷಕರುಗಳಿಗೆ ಪ್ರಶಸ್ತಿ ವಿತರಿಸಿ ಅಭಿನಂದಿಸಲಾಯಿತು. ಸರ್ಕಾರಿ ಪ್ರೌಢಶಾಲೆ ಮರಳಿಗ ಶ್ರೀ ಬಸವರಾಜು ಎಂಎಸ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಂಭುಗೌಡ, ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಪುಟ್ಟರಾಜಯ್ಯ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜೆವೈ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಚಿಕ್ಕೇಗೌಡ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ ಶಿವರಾಮೇಗೌಡ, ಡಯಟ್ ಶಿಕ್ಷಣ ಸಂಸ್ಥೆಯ ಉಪನಿರ್ದೇಶಕ ಪುರುಷೋತ್ತಮ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ದೇವರಾಜು, ಜಿಲ್ಲಾ ಪಂಚಾಯತ್ನ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವೀಣಾ ಸೇರಿದಂತೆ ಎಲ್ಲಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಮಳವಳ್ಳಿ ಸಮೀಪದ ಗಗನಚುಕ್ಕಿ ಬಳಿ 2 ದಿನಗಳ ಕಾಲ ವೈಭವಯುತವಾಗಿ ಜಲಪಾತೋತ್ಸವವನ್ನು ಆಯೋಜಿಸಿದ್ದು, ಈ ಸಂಬಂಧ ಶಾಸಕ ನರೇಂದ್ರ ಸ್ವಾಮಿ ಅವರು ಸಿದ್ಧತೆಗಳನ್ನು ಪರಿಶೀಲಿಸಿದರು. ಜಲಪಾತೋತ್ಸವದ ಆವರಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಭರದಿಂದ ಸಾಗ್ತಾ ಇದ್ದು, ಆದಷ್ಟು ಬೇಗ ಕಾಮಗಾರಿಗಳನ್ನು ಬಹುಬೇಗನೆ ಮತ್ತು ಗುಣಮಟ್ಟದಿಂದ ಮುಗಿಸುವಂತೆ ಶಾಸಕರು ಸೂಚನೆ ನೀಡಿದರು. ಜೊತೆಗೆ ಕಾಮಗಾರಿಗಳನ್ನು ಸಹ ಖುದ್ದು ಪರಿಶೀಲಿಸಿದರು. ಶಾಸಕರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಜೊತೆಯಲ್ಲಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನರೇಂದ್ರ ಸ್ವಾಮಿ ಅವರು, ಮಳವಳ್ಳಿ ತಾಲೂಕಿನ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿದ್ದು, ಈ ನಿಟ್ಟಿನಲ್ಲಿ ಐತಿಹಾಸಿಕ ಗಗನಚುಕ್ಕಿ ಜಲಪಾತೋತ್ಸವವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಸರ್ಕಾರದಿಂದ ಸುಮಾರು 1.5 ಕೋಟಿ ಅನುದಾನ ಲಭ್ಯವಿದ್ದು, ಇನ್ನು ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ. ವಿವಿಧ ಸಂಪನ್ಮೂಲಗಳಿಂದ ಹಣವನ್ನು ಕ್ರೋಢೀಕರಿಸಲಾಗುತ್ತೆ ಎಂದರು. ಪ್ರತಿದಿನ ಬೆಳಗ್ಗೆ 11ರಿಂದ ರಾತ್ರಿ 11 ಗಂಟೆಯವರೆಗೆ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸ್ಥಳೀಯ ಕಲಾವಿದರಿಗೂ ಆದ್ಯತೆಯನ್ನು ನೀಡಲಾಗಿದೆ. ವಿಶೇಷವಾಗಿ 14 ಮತ್ತು 15ರಂದು ಹೆಸರಾಂತ ಸಂಗೀತ ನಿರ್ದೇಶಕರಾದ ಮಣಿಕಾಂತ್ ಕದ್ರಿ ಹಾಗೂ ಕೆಜಿಎಫ್ ತಂಡದಿಂದ ಮನರಂಜನಾ ಕಾರ್ಯಕ್ರಮವನ್ನು ಮಾಡಲಾಗಿದೆ ಅಂತ ವಿವರಿಸಿದರು. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದ್ದು, ಅವರೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿದರು. ಗುಣಪಡಿಸೋದಕ್ಕೆ, ಅದರ ದೃಶ್ಯವನ್ನು ಸವಿಯೋದಕ್ಕೆ ಒಂದು ಮುಕ್ತವಾದಂಥ ಅವಕಾಶವನ್ನು ಹೆಚ್ಚಿನ ಪ್ರವಾಸಿಗರ ಜೊತೆಯಲ್ಲಿ ಆಕರ್ಷಣೀಯವಾದಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಪ್ರಚಾರ ಪಡಿಸ್ತಕ್ಕಂಥ ಉದ್ದೇಶ. ಇದರಲ್ಲಿ 2 ದಿನ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿತನ ಅಂತ ಹಲವಾರು ಜನ ಹಲವಾರು ಸಂದರ್ಭದಲ್ಲಿ ನಾವು ಜಲಪಾತೋತ್ಸವ ಮಾಡಿದಾಗಲೆಲ್ಲ ಮಾತಾಡ್ತಾರೆ. ಒಂದು ಪ್ರದೇಶದ ಮಹತ್ವವನ್ನು ಸಾರಲಿಕ್ಕೆ ಜೊತೆಯಲ್ಲಿ ಅದರ ಅಭಿವೃದ್ಧಿಯನ್ನು ಮಾಡ್ತಾ, ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯವನ್ನು ನೀಡ್ತಾ, ಅತಿ ಅವಶ್ಯಕವಾದಂಥ ಅಭಿವೃದ್ಧಿಯಲ್ಲಿ ಈ ಪ್ರವಾಸಿ ತಾಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯುವ ಪೀಳಿಗೆ ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಆಗೋದು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ. ಮತ್ತು ಆ ಮೂಲಕ ಪ್ರಚಾರ ನಾಡಿನೆಲ್ಲೆಡೆ ಆಗ್ತದೆ. ಎಲ್ಲ ವಯೋಮಾನದ ಪ್ರವಾಸಿಗರನ್ನ ಆಹ್ವಾನಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಊಟ ವಸತಿ ವ್ಯವಸ್ಥೆ ತುಂಬ ತೊಡಕಾಗಿದೆ. ನಾವು ಆಹ್ವಾನ ಕೊಟ್ಬಿಟ್ಟು ಎಲ್ಲ ಜನರು ಬಂದಾಗ ಕುಡಿಯೋ ನೀರೇ ಇರಲಿಲ್ಲ, ಊಟದ ಸಮಸ್ಯೆ ಆಯಿತು ಅಥವಾ ಏನೂ ಸಿಕ್ಕಲಿಲ್ಲ ಅನ್ನೋಂಥ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೆ
ಉಚಿತವಾಗಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅದರ ವ್ಯವಸ್ಥೆಯನ್ನು ಮಾಡೋದಕ್ಕೆ ಜವಾಬ್ದಾರಿಯನ್ನು ಜಿಲ್ಲಾಡಳಿತದ ಮುಖಾಂತರ ಸರ್ಕಾರದ ಜವಾಬ್ದಾರಿಯಲ್ಲಿ ಈ ಕೆಲಸವನ್ನು ಮಾಡಿ. ಈಗಾಗಲೇ ನೀವು ನೋಡಿರ್ತಕ್ಕಂಥ ರೀತಿಯಲ್ಲಿ ನಾನು ಹಿಂದೆ ಶಾಸಕನಾಗಿದ್ದಾಗಲೂ ಮತ್ತು ಈಗಲೂ ಕೂಡ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯ ಸ್ಥಳದ ಅಭಿವೃದ್ಧಿಗೆ ಅನುದಾನವನ್ನು ಹಂತವಾಗಿ ಒಂದ್ಸರಿ 3 ಕೋಟಿ, ಒಂದ್ಸರಿ 5 ಕೋಟಿ, ಮತ್ತೆ ಇನ್ನೊಂದ್ಸರಿ 3 ಕೋಟಿ ಈ ಥರ ಎಲ್ಲ ಕೊಟ್ಟಿದ್ದೀನಿ. ಈಗಲೂ ಹೆಚ್ಚುವರಿ ಅನುದಾನದ ಬಿಡುಗಡೆಗೆ ಕೋರಿದ್ದೇನೆ. ಈ ಒಂದೇ ಬಾರಿ ನಮಗಿಲ್ಲಿ ಒಂದು ವಸತಿ ಸೌಕರ್ಯಕ್ಕೋಸ್ಕರ ಸರ್ಕಾರದ್ದೇ ಒಂದು ಏನು ಯಾತ್ರಿ ನಿವಾಸವನ್ನು ಮಾಡಬೇಕು ಅನ್ನೋಂಥ ಕೋರಿಕೆಯನ್ನು ನಾನು ಮಾಡಿದ್ದೆ. ಅದನ್ನು ವಿಶೇಷವಾಗಿ ಅದು ಫೋಕಸಿಂಗ್ ಹಿಂಗೆ ಏನು ಅದರ ಜಲಪಾತದ ಎದುರಿಗೆ ಬರುವಂಥ ರೀತಿಯಲ್ಲಿ ಜಾಗನ ಗುರುತಿಸ್ಕೊಟ್ಟಿದ್ದೆ. ಇದಲ್ಲದೆ ಯಾಕೆಂದರೆ ಕೆಲವೊಂದು ಸರ್ಕಾರಗಳಿಂದ ಒಪ್ಪಿಗೆ ಆಗಬೇಕಾದಂಥ ಯೋಜನೆಗಳು ಬಾಕಿ ಇರೋದ್ರಿಂದ ನಾನಿವತ್ತು ಅದನ್ನು ಪ್ರಕಟಪಡಿಸ್ತೇನೆ. ಬೃಹತ್ತಾದ ಒಂದು ಪ್ರವಾಸಿ ಆಕರ್ಷಣೀಯ ಕೇಂದ್ರವಾಗಿ ಕೇಂದ್ರದ ಸಹಕಾರದೊಂದಿಗೆ ಇಲ್ಲಿಗೆ ಒಂದು ಯೋಜನೆ ನಾನು ಅನುಮೋದನೆಗೆ ಒಳಪಡಿಸ ಸಂದರ್ಭದಲ್ಲಿದ್ದೇನೆ. ಅದು ಪೂರ್ಣ ಆಗೋ ತನಕ ನಾನು ಪ್ರಕಟಪಡಿಸೋದು ಬೇಡ ಅಂತ. ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ ಬರೀ ಜಲಪಾತಕ್ಕೆ ಸೀಮಿತ ಆದರೆ ಕೆಲ ತಿಂಗಳ ಕಾಲ ಮಾತ್ರ ಈ ಪ್ರದೇಶಕ್ಕೆ ಒಂದು ಆಕರ್ಷಣೆ ಇರ್ತದೆ. ಆದರೆ ಇಲ್ಲಿ 365 ದಿನವೂ ನೀರಿನ ಲಭ್ಯತೆ ಇರ್ತದೆ. ಆ ನೀರನ್ನು ಆಧಾರಿತವಾದಂಥ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳು ಮತ್ತು ಹಲವಾರು ವಿಚಾರಗಳಲ್ಲಿ ಇನ್ನಿತರ ಯೋಜನೆಗಳನ್ನ ಸಂಯೋಜನೆ ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ನಾನು ಮಂಜೂರಾತಿಗೆ ಒಂದು ಅವಕಾಶವನ್ನು ಕೇಳಿದ್ದೀನಿ. ಅದು ಅಂತಿಮ ಹಂತದಲ್ಲಿದೆ. ಅದು ಆಗೋದಕ್ಕೂ ಮೊದಲೇ ನಾನು ಪ್ರಕಟ ಮಾಡೋದು ಬೇಡ ಅಂತ ನಾನು ಪ್ರಕಟ ಮಾಡ್ತಾ ಇದ್ದೀನಿ. ಹೀಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಆವತ್ತಿನ 2 ದಿನದ ಕಾರ್ಯಕ್ರಮಗಳಲ್ಲಿ ಒಂದು ಹಗಲು ಪೂರ್ತಿ 2 ದಿನವೂ ನಮ್ಮ ಸ್ಥಳೀಯ ಕಲಾವಿದರಿಗೆ ಪೂರ್ಣ ಮುಕ್ತವಾದಂಥ ಅವಕಾಶ, ವೇದಿಕೆಯ ಅವಕಾಶ ಮತ್ತು ಬಯಲಲ್ಲೂ ಯಾರಾದರೂ ಒಂದು ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಈಗಾಗಲೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ನಾನು ಕೋರ್ಕೊಂಡಿದ್ದೇನೆ. ನಮ್ಮ ಜಿಲ್ಲೆಯ ಪ್ರಖ್ಯಾತ ತಂಡಗಳ ಜೊತೆಯಲ್ಲಿ ನಮ್ಮ ಬ್ಲಫಿಂದ ಅಂದರೆ ಮಲ್ಲಿಕ್ಯಾತ್ನಹಳ್ಳಿಯಿಂದ ಇಲ್ಲಿ ತನಕ ಒಂದು ಮೆರವಣಿಗೆ ಬಂದು ವಿದ್ಯುಕ್ತವಾಗಿ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತೀವಿ. ಆದರೆ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 14ನೇ ತಾರೀಕು ಸಂಜೆ 6 ಗಂಟೆಗೆ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿಗೆ ಆಗಮಿಸ್ತಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಕ್ರಮ ಆಗ್ತಾ ಇದ್ದಂಗೆ ಮುಖ್ಯ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದೇ ದಿನ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಈ ಜಲಪಾತಕ್ಕೆ ಲೈಟಿಂಗ್ ವ್ಯವಸ್ಥೆ ಮತ್ತು ಲೇಸರ್ ಲೈಟಿಂಗ್ ವ್ಯವಸ್ಥೆ ಇದೆಲ್ಲವನ್ನು ಅವ್ರ ಕೈ ಮೇಲೆ ಉದ್ಘಾಟನೆ ಮಾಡಿಸ್ತಕ್ಕಂಥ ಮತ್ತು ಪ್ರವಾಸೋದ್ಯಮ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇತರೆ ಇನ್ನೂ ಹಲವಾರು ಸಚಿವರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಅದರ ಪಟ್ಟಿಯನ್ನು ನಂತರ ಬಿಡುಗಡೆ ಮಾಡ್ತೀವಿ, ಯಾರು ಬರ್ತಾರೆ ಅಂತ. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಮಾತನಾಡಿ, ರಾಜ್ಯ ಮತ್ತು ಜಿಲ್ಲೆಯಾದ್ಯಂತ ಉತ್ತಮ ರೀತಿಯಲ್ಲಿ ಮಳೆಯಾಗ್ತಾ ಇದ್ದು ಇದು ಆಶಾದಾಯಕ ಬೆಳವಣಿಗೆಯಾಗಿದೆ. ಈ ನಿಟ್ಟಿನಲ್ಲಿ ಗಗನಚುಕ್ಕಿಯಲ್ಲಿ ಅರ್ಥಪೂರ್ಣವಾಗಿ 2 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮ ರೂಪಿಸಲಾಗಿದೆ. ಶಾಸಕರಾದ PM ನರೇಂದ್ರ ಸ್ವಾಮಿ ಅವರ ವಿಶೇಷ ಕಾಳಜಿ ಮತ್ತು ಒತ್ತಾಸೆಯ ಮೇರೆಗೆ ಕಾರ್ಯಕ್ರಮ ರೂಪುಗೊಳ್ತಾ ಇದ್ದು ಶಾಸಕರು ಮುಖ್ಯಮಂತ್ರಿಗಳಿಂದ ಮನವಿ ಮಾಡಿ ಸಮಾರಂಭದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದರು. ನಮಗೆಲ್ಲ ತಿಳಿದಂತೆ ಈ ವರ್ಷ ವರುಣನ ಕೃಪೆಯಿಂದ, ಕಾವೇರಿ ಮಾತೆಯ ಕೃಪೆಯಿಂದ KRS ಭರ್ತಿಯಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಇದನ್ನು ಬಿಟ್ಟಿದ್ದಾರೆ. ನಂತರ ಬರಚುಕ್ಕಿ ಉತ್ಸವ ಕೂಡ ಮೊನ್ನೆ ಆಗಿದೆ. ಮಾನ್ಯ ಶಾಸಕರು ಕೂಡ ಇದರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಗಗನಚುಕ್ಕಿಯ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಸಾರ್ವಜನಿಕರಿಗೂ ಮತ್ತು ಪ್ರವಾಸಿಗರಿಗೆ ಇದೊಂದು ಆಕರ್ಷಣೀಯ ಕೇಂದ್ರ ಆಗಬೇಕು, ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಏಕೆಂತೇಳಿದ್ರೆ ಪ್ರಕೃತಿಯ ಸೊಬಗನ್ನು ನಾವೆಲ್ಲರೂ ಕೂಡ ಸವಿದಾಗಲೇ ನಾವು ಈ ಸಮಾಜಕ್ಕೆ ಏನಾದರೂ ಕೂಡ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದರ ಮನದಟ್ಟನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿ ಮಾನ್ಯ ಶಾಸಕರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಎಲ್ಲರಿಗೂ ಕೂಡ ಒಂದು ರಸದೌತಣವನ್ನು ಕೊಡಬೇಕು, ಈ ಪ್ರಕೃತಿ ಮಾತೆಯ ಸೊಬಗನ್ನು ಎಲ್ಲರೂ ಕೂಡ ಸವಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ಮತ್ತು ನೇರ ಕಾರಣಕರ್ತರಾಗಿದ್ದಾರೆ.
ಮಂಡ್ಯ ನಗರಸಭೆ ನೂತನ ಅಧ್ಯಕ್ಷ ನಾಗೇಶ್, ಉಪಾಧ್ಯಕ್ಷ ಅರುಣ್ ಕುಮಾರ್ ಅವರ ಪದಗ್ರಹಣ ಸಮಾರಂಭವು ಮಂಡ್ಯ ನಗರಸಭೆ ಕಚೇರಿಯಲ್ಲಿ ನಡೆಯಿತು. ಪದಗ್ರಹಣಕ್ಕೂ ಮುನ್ನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಶ್, ಜೆಡಿಎಸ್, ಬಿಜೆಪಿ ಪಕ್ಷಗಳ ಮುಖಂಡರು ಹಾಗೂ ನಗರಸಭೆ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಇಂದು ಪದಗ್ರಹಣವನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಗರಸಭೆಯ 35 ಸದಸ್ಯರ ಜೊತೆಗೂಡಿ ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನಮ್ಮ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಶಿಕ್ಷಕರಿಗೂ ಶುಭಾಶಯ ಕೋರ್ತಾ, ಈ ದಿನ ಭಾಳ ನನಗೆ ಎಷ್ಟು ಸಂತೋಷ ಆಯ್ತಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಅದು ನಮ್ಮ ಶಿಕ್ಷಕರ ದಿನಾಚರಣೆ ದಿನ ನಾನು ಪದಗ್ರಹಣ ಮಾಡಿದ್ದೀನಿ. ಯಾವುದೇ ಥರದಾದ ಲೋಪದೋಷಗಳು ಇಲ್ಲದೆ ಆಡಳಿತ ನಡೆಸ್ಕೋಬೇಕು ಅಂತ ಹೇಳಿ ನಮ್ಮ ವರಿಷ್ಠರಲ್ಲಿ ಅವ್ರ ಆಶೀರ್ವಾದ ತಗೊಂಡು ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಮಚಂದ್ರನವರು ಅವರ ಸಮ್ಮುಖದಲ್ಲಿ ನಾನು ಪದಗ್ರಹಣ ಮಾಡಿ ನನ್ನ ಆಫೀಸ್ ಉದ್ಘಾಟನೆ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಯಾವುದೇ ಸಾರ್ವಜನಿಕ ಕೆಲಸಗಳಿಗೆ ನಾನು 24 ಗಂಟೆ ಕೆಲಸ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಕೆಲವೇ ತಿಂಗಳು ಇರೋದ್ರಿಂದ ಎಲ್ಲರಿಗೂ ಸರ್ವರಿಗೂ ಸಮ ಬಾಳುವ ನನಗೆ ನಾನು ನಗರದಲ್ಲಿ ಸ್ವಚ್ಛತೆ ಹಾಗೂ ಅಭಿವೃದ್ಧಿ ಕಡೆ ಗಮನ ಹರಿಸಿ ಯಾವುದೇ ದ್ವೇಷ ಆಗಲಿ ಮತ್ತೊಂದಾಗಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಮ್ಮತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ನಮ್ಮ 35 ಜನ ಏನು ನಮ್ಮ ಸದಸ್ಯರು ಒಳಗೊಂಡು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ವಿಧಾನಸಭಾ ಸದಸ್ಯರನ್ನು ಒಳಗೂಡಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ಆಲ್ರೆಡಿ ಅವಲೇ ನನಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ಅವರ ಸಲಹೆಯ ಮೇರೆಗೆ ನಮ್ಮ ನಗರನ ಅಭಿವೃದ್ಧಿ ಮಾಡೋಕ್ಕೆ ಒತ್ತು ಕೊಟ್ಟು ನಮ್ಮ ಸದಸ್ಯರನ್ನು ಒಳಗೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಮಂಡ್ಯ ನಗರದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅಧ್ಯಕ್ಷ ನಾಗೇಶ್ ಅವರ ಜೊತೆಗೂಡಿ ನನ್ನ ಅನುಭವದೊಂದಿಗೆ ಪರಿಹಾರ ಮಾಡಲು ಶ್ರಮಿಸುತ್ತೇನೆ. ಕುಡಿಯುವ ನೀರು, ಬೀದಿ ದೀಪ, ರಸ್ತೆ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯವನ್ನು ಮಂಡ್ಯ ಜಿಲ್ಲೆಗೆ ಒದಗಿಸಲು ಪ್ರಯತ್ನಿಸುತ್ತೇನೆ ಎಂದರು. ಕೆಲಸ ಮಾಡೋದು ಅನುಭವ ಇರೋದ್ರಿಂದ ನಮ್ಮ ಅಧ್ಯಕ್ಷರಾದಂಥ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನನಗೇನು ಅನುಭವ ಇದೆ ಅದೆಲ್ಲನೂ ಅವ್ರಿಗೆ ದಾರಿ ಇರೋದ್ರ ಮೂಲಕ ನಗರದ ಸಮಸ್ಯೆಗಳ ಬಗ್ಗೆ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ನಗರದ ಜನತೆಗೆ ಕುಡಿಯುವ ನೀರಿರ್ಬೋದು, ಬೀದಿ ದೀಪ ಇರ್ಬೋದು, ರಸ್ತೆ ಇರ್ಬೋದು, ಉದ್ಯಾನವನ ಇರ್ಬೋದು, ಎಲ್ಲ ರೀತಿಯ ಸೌಕರ್ಯಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ನಮ್ಮ ಸಾರ್ವಜನಿಕರು ಇರ್ಬೋದು, ನಮ್ಮ ಹಿತಚಿಂತಕರಿರ್ಬೋದು, ಎಲ್ಲರೂ ನಮಗೆ ಒಳ್ಳೆ ರೀತಿ ಸಹಕಾರ ನೀಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಹಾಗೂ ನಾನು ಇವತ್ತಿನ ಏನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ಆ ಎಲ್ಲ ಸದಸ್ಯರಿಗೂ ನಾನು ತುಂಬ ವಂದನೆಯನ್ನು ಸಲ್ಲಿಸುತ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ಮನ್ಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ, ಎನ್ಡಿಎ ಮೈತ್ರಿಕೂಟದಿಂದ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ದೇವರು ಅವರ ಒಳ್ಳೆಯತನಕ್ಕೆ ಪ್ರತಿಫಲ ನೀಡಿದ್ದು ಅವರು ಸಾರ್ವಜನಿಕವಾಗಿ ಎಲ್ಲರ ಜೊತೆಗೂಡಿ ಉತ್ತಮ ಆಡಳಿತ ನಡೆಸುವ ಮೂಲಕ ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹಾರೈಸಿದರು. ನಮ್ಮ ನಗರಸಭೆಯಲ್ಲಿ ನಮ್ಮ ನೂತನವಾಗಿ ನಮ್ಮ ಪಕ್ಷದ ಎನ್ಡಿಎ ಪಕ್ಷದ ನಾಗೇಶ್ ಅಣ್ಣವರು ಇವತ್ತು ಅಧ್ಯಕ್ಷರಾಗಿ ಇವತ್ತು ಒಂದು ಆಫೀಸ್ ಪೂಜೆನ ಮಾಡಿದ್ದಾರೆ. ಅವರು ನಿಜವಾಗಲೂ ಎಲ್ಲರ ಹಿತೈಷಿಗಳು, ಇಷ್ಟು ಬಂಧು ಬಳಗವನ್ನು ಹೊಂದಿರುವಂಥವರು. ಆ ದೇವರು ಅವರ ಒಳ್ಳೆಯತನಕ್ಕೆ ಇವತ್ತು ನಮ್ಮ ಪಕ್ಷದಲ್ಲಿ ಗುರುತಿಸಿ ಇವತ್ತು ನಾವು ಅವ್ರನ್ನ ಅಧ್ಯಕ್ಷರನ್ನಾಗಿ ಇಲ್ಲಿ ಮಾಡಿದ್ದೀವಿ. ಹಾಗೆ ಅವರು ಸಾರ್ವಜನಿಕವಾಗಿ ಎಲ್ಲರನ್ನೂ ಜೊತೆಗೂಡಿ ಏನು 35 ಜನ ಸದಸ್ಯರಿದ್ದಾರೆ ಅವರೆಲ್ಲರನ್ನೂ ಜೊತೆಗೂಡಿ ನಮ್ಮ ರಾಷ್ಟ್ರದ ನಾಯಕರಾದಂಥ ದೇವೇಗೌಡಪ್ಪಾಜಿಯವರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಕುಮಾರಣ್ಣವರ ಆಶೀರ್ವಾದದೊಡನೆ ಇವತ್ತು ನಗರಸಭೆಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಲಿ, ಎಲ್ಲರಿಗೂ ಸುಧಾ ಒಂದು ಸರ್ವತೋನ್ಮುಖವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರ ಜೊತೆ ಒಂದು ಒಗ್ಗೂಡಿ ಕೆಲಸ ಮಾಡಲಿ ಅಂತ ಹೇಳಿ
ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಗರಸಭಾ ಸದಸ್ಯರು, ಜೆಡಿಎಸ್, ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಅಭಿನಂದಿಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗುಳದ ಪ್ರಸಿದ್ಧ ದೇಗುಲ ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಹಾಕುಂಭಾಭಿಷೇಕ ಸೆಪ್ಟೆಂಬರ್ 8ರಂದು ನಡೆಯಲಿದೆ ಅಂತ ದೇವಸ್ಥಾನದ ವ್ಯವಸ್ಥಾಪಕರಾದ ಸಂತೋಷಾಚಾರ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಹಾಕುಂಭಾಭಿಷೇಕ ನಿರಂತರ 12 ವರ್ಷಗಳ ಕಾಲ ನಿತ್ಯ ಮಹಾಯಜ್ಞ, ಲೋಕ ಕಲ್ಯಾಣಕ್ಕಾಗಿ ದೀರ್ಘ ಸತ್ರ ಮಹಾಯಾಗ ನಡೀತಾ ಇರುವಂತಹ ಪುಣ್ಯ ಸ್ಥಳವಾಗಿದ್ದು, ಸೆಪ್ಟೆಂಬರ್ 7ರಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾರ ಪೂಜೆ, ಕಳಸ ಪೂಜೆ, ನಿತ್ಯ ಹೋಮ, ಪರ್ಣಾಹುತಿ ಪೂಜಾ ಕಾರ್ಯಕ್ರಮ ಹಾಗೂ ಸೆಪ್ಟೆಂಬರ್ 8ರ ಭಾನುವಾರ ಬೆಳಗ್ಗೆ 6:30ರಿಂದಲೇ ವಿಶೇಷ ಪೂಜಾ ಕೈಂಕರ್ಯ, ಬೆಳಗ್ಗೆ 7:45ರಿಂದ 8:30 ಒಳಗೆ ಮಹಾಕುಂಭಾಭಿಷೇಕ, ಬೆಳಗ್ಗೆ 8:30ರ ಶುಭ ಲಗ್ನದಲ್ಲಿ ರಾಜಗೋಪುರಕ್ಕೆ ಕುಂಭಾಭಿಷೇಕ, ದೇವಸ್ಥಾನದಲ್ಲಿ 52 ಕಂಚಿನ ಮೂರ್ತಿಗಳ ಸ್ಥಾಪನೆ, ಬಳಿಕ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ ಎಂದರು. ಅಂದು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಶ್ರೀವತ್ಸ, ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದು, ಭಕ್ತಾದಿಗಳು ಲಕ್ಷ್ಮೀ ನರಸಿಂಹಸ್ವಾಮಿ ಕುಂಭಾಭಿಷೇಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ನರಸಿಂಹಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮವು ನಡೆಯಲಿದೆ. ಇದು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ವಿಶೇಷ, ನಮ್ಮ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ಇದು ಕಾವೇರಿ ನದಿಯ ತೀರದಲ್ಲಿದೆ. ಇದು ಸಂಪೂರ್ಣವಾಗಿ ಗರ್ಭಗುಡಿ, ಮುಖಮಂಟಪ ಮತ್ತು ಮಹಾಮಂಟಪಗಳನ್ನು ಒಳಗೊಂಡಿದೆ. ಇದು ಪೂರ್ತಿ ಕಲ್ಲಿನ ದೇವಸ್ಥಾನವಾಗಿದೆ. ಹೊರಭಾಗ ಮಾತ್ರ ಪ್ರಾಕಾರ ಮಾತ್ರ ಸಿಮೆಂಟ್ ಮತ್ತು ಕಬ್ಬಿಣಗಳಿಂದ ಮಾಡಲ್ಪಟ್ಟಿದೆ. ಸಂಪೂರ್ಣ ಶ್ರೀ ಪಾಂಚರಾತ್ರಾಗಮದ ಪ್ರಕಾರ ಮತ್ತು ವಾಸ್ತುಶಾಸ್ತ್ರದ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ನಿರ್ಮಾಣಗೊಂಡಿದೆ. ಇದರಲ್ಲಿ ನಮ್ಮ ಶ್ರೀ ಲಕ್ಷ್ಮೀ ನರಹರಿ ಸೇವಾ ಟ್ರಸ್ಟ್ ಅಂತ ಹೇಳಿ ಮತ್ತು ವಿಶ್ವಕ್ಷೇಮ ಟ್ರಸ್ಟ್ ಅಂತ ಹೇಳಿ ಎರಡರ ಸಹಯೋಗದಿಂದ ಇದನ್ನು ನಡೆಸ್ತಾ ಇದ್ದೇವೆ. ಮುಖ್ಯ ಉದ್ದೇಶ, ದೇವಾಲಯದ ಉದ್ದೇಶ ಭಾರತದ ಅಭಿವೃದ್ಧಿಯೊಂದಿಗೆ ವಿಶ್ವದ ಅಭಿವೃದ್ಧಿ, ಇದ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ಒಂದು ಧ್ಯೇಯೋದ್ದೇಶ. ಈ ಕಾರ್ಯಕ್ರಮ 4ನೇ ತಾರೀಕು, ಅಂದರೆ ನಿನ್ನೆ ಸಾಯಂಕಾಲದಿಂದ ಇದು ಪ್ರಾರಂಭ ಆಗಿದೆ. 8ನೇ ತಾರೀಕು ಬೆಳಗ್ಗೆ 7:45ರಿಂದ 8:30ರವರೆಗೆ ಈ ಸಂಪ್ರೋಕ್ಷಣ ಕಾರ್ಯಕ್ರಮ, ಕುಂಭಾಭಿಷೇಕದ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ 7 ಗಂಟೆಗೆ ದ್ವಾರ ಪೂಜೆ, ತದನಂತರ ಕಳಶ ಪೂಜೆ, ತದನಂತರ ನಿತ್ಯ ಹೋಮಗಳಿರುತ್ತೆ, ದೇವತಾ ಸಂಬಂಧಪಟ್ಟಂಥ ಹೋಮಗಳು. ಆ ಹೋಮ ಆದ ನಂತರ ಅದು ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ಇರುತ್ತೆ. ದೇವತಾ ಪ್ರತಿಷ್ಠೆಗೆ ಸಂಬಂಧಪಟ್ಟಂಗೆ ಕೆಲವು ಮಂತ್ರಗಳಿಂದ ಹೋಮಗಳು ನಡೀತಾ ಇರುತ್ತೆ. ಇದು ದೇವಸ್ಥಾನದ ಕುಂಭಾಭಿಷೇಕದ ಕಾರ್ಯಕ್ರಮಗಳು. ಆ ದಿನ 8ನೇ ತಾರೀಕು ಬೆಳಗ್ಗೆ 7:45ರಿಂದ 8:30 ಒಳಗಡೆ ಅಂತ ಇರುವಂಥ ಒಂದು ಶುಭ ಲಗ್ನದಲ್ಲಿ ಆ ದೇವರ ಕಳಶಗಳನ್ನೆಲ್ಲ ತಗೊಂಡು ಬಂದು ಪ್ರದಕ್ಷಿಣೆಯ ಮುಖಾಂತರ ಇಲ್ಲಿ ಗರ್ಭಗುಡಿಯ ಮೇಲಿನ ವಿಮಾನ ಗೋಪುರ ಹಾಗೂ ಪೂರ್ವದಲ್ಲಿ ಒಂದು ರಾಜಗೋಪುರ ಇದೆ, ಪಶ್ಚಿಮದಲ್ಲಿ ಒಂದು ರಾಜಗೋಪುರ, ಉತ್ತರ ದಕ್ಷಿಣದಲ್ಲೂ ರಾಜಗೋಪುರಗಳಿದೆ. ಅದಕ್ಕೆಲ್ಲ ಕುಂಭಾಭಿಷೇಕ ಆಗುತ್ತೆ. ಜೊತೆಗೆ ಒಳಗಡೆ ದೇವಸ್ಥಾನದಲ್ಲಿ ಒಂದು 34 ಕಂಬಗಳಿದೆ. ಆ ಕಂಬಗಳಲ್ಲಿ ಹಿಂದೆ ನಮ್ಮ ಪೂರ್ವಜರು ರಾಮಾನುಜಾಚಾರ್ಯರು ಒಂದು 74 ಸಿಂಹಾಸನಗಳು ಅಂತ ಹೇಳಿದ್ರೆ ಅವರ ಶಿಷ್ಯರನ್ನು ಪರಂಪರೆಯನ್ನು ಮಾಡಿದರು. ಅವರಿಗೆ ಒಂದು 74 ನರಸಿಂಹರನ್ನು ಕೊಟ್ಟಿದ್ರು, ಇದನ್ನು ಆರಾಧನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಆ ವಿಷಯ ಆ ಸಂಬಂಧಪಟ್ಟ ಶ್ಲೋಕಗಳನ್ನೆಲ್ಲ ನಾವು ರಿಸರ್ಚ್ ಮಾಡಿ ತಗೊಂಡು, ನಮ್ಮಲ್ಲೇ ಓದಿದಂಥ ಒಬ್ಬ ವಿದ್ಯಾರ್ಥಿ ರಿಸರ್ಚ್ ಮಾಡಿದ್ದಾನೆ, ಅದನ್ನೆಲ್ಲ ಡ್ರಾಯಿಂಗ್ ಮಾಡಿ ಅದೇ ರೀತಿ ಶಿಲ್ಪಗಳು ಬಂದಿದೆ. ಎಲ್ಲ
52 ಇದರ ಮೂರ್ತಿಗಳು, ಕಂಚಿನ ಮೂರ್ತಿಗಳು, ಬಾಕಿ ಎಲ್ಲ ಕಲ್ಲಿನ ವಿಗ್ರಹಗಳನ್ನು ಕಂಬಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರ ಒಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆವತ್ತು ನಡೆಯುತ್ತೆ. ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬರೀ ದೇವಸ್ಥಾನದ ಒಳಗಡೆ ಬರೀ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಆರತಿ ಇದನ್ನು ಮಾಡೋದು ಅನ್ನೋದು ಅದು ಒಂದು ಆಚರಣೆ. ಅದರ ಜೊತೆಗಿನಲ್ಲಿ ನಮ್ಮ ದೇವಸ್ಥಾನದಿಂದ ಎಲ್ಲ ನಮ್ಮಲ್ಲಿ ಕೆಲಸ ಒಂದು 12 ಎಕರೆ ಜಾಗದಲ್ಲಿದೆ. ಅದು ನಮ್ಮ ಒಂದು ಕ್ಯಾಂಪಸ್. ಅದು ದೇವಸ್ಥಾನ ಒಂದು 2 ಎಕರೆ ವಿಸ್ತೀರ್ಣದಲ್ಲಿದೆ. ಅಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಅವರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ. ಜೊತೆಗೆ ಗೌರ್ಮೆಂಟ್ ಶಾಲೆಗಳಿಗೆ RO ವಾಟರನ್ನು, ನೀರು ಕುಡಿಯೋದಕ್ಕೆ ಅವ್ರಿಗೆ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ಹಾಗೆ ಆ ಸ್ಕೂಲಿಗೆ ಸಂಬಂಧಪಟ್ಟಂಗೆ ನೋಟ್ಬುಕ್ಸ್ಗಳಾಗ್ಬೋದು ಅಥವಾ ಸ್ಪೋರ್ಟ್ಸ್ ಐಟಮ್ಸ್ಗಳಾಗ್ಬೋದು, ಈ ರೀತಿ ವಿಷಯಗಳನ್ನು ದೇವಸ್ಥಾನದಿಂದ ಸಹಾಯ ಮಾಡ್ತಾ ಇದ್ದೇವೆ. ಅಂದರೆ 9ನೇ ತಾರೀಕಿಂದ 15ನೇ ತಾರೀಕುವರೆಗೂ ಒಂದು ಯಾಗವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ 164 ಜನ ಋತ್ವಿಜರು ಪಾಲ್ಗೊಳ್ತಾ ಇದ್ದಾರೆ. ಅದು ಅದೇನೆ ಒಂದು ವಿಶ್ವದ ಕಲ್ಯಾಣಕ್ಕಾಗಿ, ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡ್ತಾ ಇರುವಂಥದ್ದು. ಪ್ರತಿದಿನ ಬೆಳಗ್ಗೆ 8:15 ಹೋಮ ಶುರುವಾಗುತ್ತೆ, 11ವರೆಗೆ ಪೂರ್ಣಾಹುತಿ ಆಗುತ್ತೆ. ಸಾಯಂಕಾಲದ ಹೊತ್ತು ಅದರ ಪಾರಾಯಣ ಇರುತ್ತೆ. ಜೊತೆಗೆ ಎಲ್ಲ ಭಕ್ತ ಮಂಡಳಿಗಳಿಂದ, ಈ ಭಜನಾ ಮಂಡಳಿಗಳಿಂದ ಎಲ್ಲರೂ ಬರ್ತಾರೆ. ಅವರವರು ಭಜನೆಗಳನ್ನು ಅಥವಾ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಹೀಗೆ ಪಾರಾಯಣಗಳನ್ನು ಮಾಡ್ಕೊಂಡು ಹೋಗ್ತಾರೆ. 15ನೇ ತಾರೀಕು ಮಹಾಪೂರ್ಣಾಹುತಿ ಇದೆ. ಅವತ್ತು ಗಣ್ಯರು ನಾವು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರನ್ನು ಸಂಪರ್ಕ ಮಾಡಿದ್ದೀವಿ. ಅವರು ಬರ್ತೀನಿ, ಆರೋಗ್ಯ ಸ್ವಲ್ಪ ಇದಿದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಜೊತೆ ಕುಪೇಂದ್ರ ರೆಡ್ಡಿಯವರು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ, ಮಾಜಿ MP ಅವರು. ಹಾಗೆಯೇ ನಮ್ಮ ಶ್ರೀರಂಗಪಟ್ಟಣದ ಈಗಿನ ಜನಪ್ರಿಯ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡ ಅವರು ಬರ್ತಾರೆ. ಜೊತೆಗೆ ಮೈಸೂರು ಕೃಷ್ಣರಾಜ ಮೊಹಲ್ಲಾದ TS ಶ್ರೀವತ್ಸ ಅವರು ವಿಧಾನಸಭಾ ಸದಸ್ಯರು, ಅವರು ಬರ್ತಾ ಇದ್ದಾರೆ. ರಾಜ್ಯದಾದ್ಯಂತ ಗಮನ ಸೆಳೆದಿದ್ದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಜಾಲವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವಿಶೇಷ ತಂಡವು ಭೇದಿಸಿದೆ. ಒಟ್ಟು 12 ಆರೋಪಿಗಳನ್ನು ವಶಕ್ಕೆ ಪಡೆದಿದೆ ಅಂತ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಾದ ಅಭಿಷೇಕ್, ವೀರೇಶ್ ಸೇರಿದಂತೆ ಪುಟ್ಟರಾಜು, ಕುಮಾರ್, ಶಾರದಮ್ಮ, ದಾಸೇಗೌಡ, ಲ್ಯಾಬ್ ಸತ್ಯ, ಮೀನಾ, ಮಲ್ಲಿಕಾರ್ಜುನ್, ಸೋಮಶೇಖರ್, ರತ್ನಮ್ಮ, ಪ್ರೇಮ ಅಲಿಯಾಸ್ ಪಾರ್ವತಿಯನ್ನ ಬಂಧಿಸಲಾಗಿದೆ ಅಂತ ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ಹೆಣ್ಣು ಭ್ರೂಣವನ್ನು ಅಕ್ರಮವಾಗಿ ಸ್ಕ್ಯಾನಿಂಗ್ ಮೂಲಕ ಪತ್ತೆ ಮಾಡುವುದು, ಆಶಾ ಕಾರ್ಯಕರ್ತರು, ಖಾಸಗಿ ಲ್ಯಾಬ್ ಟೆಕ್ನಿಷಿಯನ್ಸ್ಗಳ ಮೂಲಕ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ಮಾಡ್ತಾ ಇರುವ ಬಗ್ಗೆ ಹಾಗೂ ಅದಕ್ಕೆ ಸಹಕರಿಸುತ್ತಿದ್ದವರ ಮೇಲೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ವು ಅಂತ ವಿವರಿಸಿದ್ರು. ಪಾಂಡವಪುರದ ಆರೋಗ್ಯ ಇಲಾಖೆ ವಸತಿ ಗೃಹದಲ್ಲಿ ಗ್ರೂಪ್ ಡಿ ಮಹಿಳಾ ನೌಕರೆ ಅಶ್ವಿನಿ ಅವರ ಮನೆಯಲ್ಲಿ ನಡೆದಿದ್ದ ಪ್ರಕರಣಗಳು. 19 ಆರೋಪಿಗಳ ಪೈಕಿ 12 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಇನ್ನುಳಿದ 7 ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಮೇಲುಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಪ್ರಕರಣದಲ್ಲಿ 7 ಆರೋಪಿಗಳ ಪೈಕಿ 3 ಬಂಧಿಸಲಾಗಿತ್ತು, 4 ತಲೆಮರೆಸಿಕೊಂಡಿದ್ರು ಎಂದರು. ಇನ್ನು ಈ ಎಲ್ಲಾ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡ ಆರೋಪಿಗಳ ಪತ್ತೆ ಸಂಬಂಧ ಪೊಲೀಸರ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದ್ದು, ತಂಡ ಕಾರ್ಯಾಚರಣೆ ನಡೆಸುವ ಪ್ರಮುಖ ಆರೋಪಿಗಳಾದ ಅಭಿಷೇಕ್ ಮತ್ತು ವೀರೇಶ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರಿಂದ ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ 10 ಆರೋಪಿಗಳಾದ ಪುಟ್ಟರಾಜು, ಕುಮಾರ್, ಶಾರದಮ್ಮ, ದಾಸೇಗೌಡ, ಲ್ಯಾಬ್ ಸತ್ಯ, ಮೀನಾ, ಮಲ್ಲಿಕಾರ್ಜುನ್, ಸೋಮಶೇಖರ್, ರತ್ನಮ್ಮ, ಪ್ರೇಮ ಅಲಿಯಾಸ್ ಪಾರ್ವತಿಯನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಬಂಧಿತರಿಂದ ಅಕ್ರಮವಾಗಿ ಕೃತ್ಯಕ್ಕೆ ಉಪಯೋಗಿಸಿದ್ದ 2 ಸ್ಕ್ಯಾನಿಂಗ್ ಉಪಕರಣಗಳು, ಮಾರುತಿ ಎಸ್-ಕ್ರಾಸ್, ಮಾರುತಿ ಸಿಲಾರಿಯೋ ಮತ್ತು ಮಾರುತಿ ಓಮ್ನಿ ಕಾರು ಹಾಗೂ 3 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅದೇ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕೆಲವರು ತಲೆಮರೆಸಿಕೊಂಡಿದ್ದು, ಇವರ ಪತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ತಿಳಿಸಿದರು. ಇನ್ನು ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿ ತಂಡಕ್ಕೆ ಇಲಾಖೆಯಿಂದ ಪ್ರಶಂಸನಾ ಪತ್ರ ಹಾಗೂ ನಗದು ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಅಂತ ತಿಳಿಸಿದರು. ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ವರ್ಷದ ಮೇ ತಿಂಗಳಿನಲ್ಲಿ ಒಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ D ಗ್ರೂಪ್ಗೆ ಸೇರಿದ ಒಬ್ಬರು ಅಶ್ವಿನಿ ಅಂತೇಳಿ ಇವರಿಗೆ ಸೇರಿದ ಒಂದು ವಸತಿ ಗೃಹದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ದೂರನ್ನು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಬೆಟ್ಸ್ವಾಮಿ ಅವರು ನೀಡಿದ ಮೇರೆಗೆ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಆ ಪ್ರಕರಣವನ್ನು ದಾಖಲು ಮಾಡಿ ನಂತರ ತನಿಖೆ ಮಾಡಲಾಗಿ ಒಟ್ಟು ಆ ಪ್ರಕರಣದಲ್ಲಿ 19 ಜನ ಆರೋಪಿತರಿದ್ದು 12 ಜನ ಆರೋಪಿತರನ್ನು ಆ ಸಂದರ್ಭದಲ್ಲಿ
ದಸ್ತಗಿರಿ ಮಾಡಿ ಉಳಿದ 7 ಜನ ಆರೋಪಿತರು ತಲೆಮರೆಸಿಕೊಂಡಿದ್ದರು. ಅದಾದ ನಂತರದಲ್ಲಿ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಮತ್ತು ಮೈಸೂರು ನಗರದ ಉದಯಗಿರಿಯಲ್ಲಿ ಸಹಿತ ಇದೇ ರೀತಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಗರ್ಭಪಾತ ಮಾಡುವ ಬಗ್ಗೆ ಪ್ರಕರಣಗಳು ದಾಖಲಾಗಿತ್ತು. ಅದಾದಮೇಲೆ ಬೈಯಪ್ಪನಹಳ್ಳಿಯಲ್ಲಿ ಸಹಿತ ಇದೇ ರೀತಿ ಬೆಂಗಳೂರು ನಗರದ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸಹಿತ ಈ ಹಿಂದೆಯೇ ಇದೇ ರೀತಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡ್ತಾಯಿದ್ದಾರೆ ಅಂತೇಳಿ ಪ್ರಕರಣಗಳು ದಾಖಲಾಗಿತ್ತು. ಈ ಪ್ರಕರಣಗಳಲ್ಲಿ ಸಾಕಷ್ಟು ಆರೋಪಿತರನ್ನು ದಸ್ತಗಿರಿ ಮಾಡಿದ್ದರೂ ಸಹಿತ ಪ್ರಮುಖ ಒಬ್ಬ ಆರೋಪಿ ಮತ್ತು ಇನ್ನು ಕೆಲವು ಪ್ರಕರಣಗಳಲ್ಲಿ ಇನ್ನೂ ಪ್ರಮುಖ ಆರೋಪಿತರು ತಲೆಮರೆಸಿಕೊಂಡಿದ್ದು ನಮ್ಮ ತನಿಖೆಗೂ ಸಹಿತ ಸಿಗದೆ ಇದೇ ರೀತಿಯ ಪ್ರವೃತ್ತಿಯನ್ನು ಮುಂದಿನ ದಿನಗಳಲ್ಲಿ ಸಹಿತ ಅವರು ಮುಂದುವರಿಸ್ಕೊತ ಬಂದಿದ್ದರು. ಮತ್ತು ಸಾಕಷ್ಟು ಪ್ರಕರಣಗಳಲ್ಲಿ ಲಿಂಗ ಪತ್ತೆ ಮಾಡೋದರಿಂದ ಹಿಡಿದು ಗರ್ಭಪಾತ ಮಾಡೋದ್ರವರೆಗೆ ಈ ಎಲ್ಲ ಒಂದು ಜಾಲ ವ್ಯಾಪಿಸ್ತಿತ್ತು. ಈ ಎಲ್ಲ ಪ್ರಕರಣಗಳನ್ನು ಪತ್ತೆ ಮಾಡುವ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ವಿಶೇಷ ತಂಡವನ್ನು ನಮ್ಮ ಅಡಿಷನಲ್ SP ಅವರ ಒಂದು ನೇತೃತ್ವದಲ್ಲಿ ನಾವು ರಚಿಸಿದ್ವಿ. ಈ ಒಂದು ತಂಡ 7 ತಂಡಗಳನ್ನು ಮಾಡಿದ್ವಿ. ಒಟ್ಟು ಈ 7 ತಂಡಗಳು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಸಾಕಷ್ಟು ಆರೋಪಿತರು ಮೊಬೈಲ್ ಮೂಲಕ ಯಾವುದೇ ರೀತಿಯ ನಾರ್ಮಲ್ ಕರೆಗಳ ಮೂಲಕ ಯಾವುದೇ ಒಂದು ಸಂಪರ್ಕ ಮಾಡ್ತಾ ಇರಲಿಲ್ಲ. ಅವರು ಇಂಟರ್ನೆಟ್ ಕರೆ ಮಾಡುವ ಮೂಲಕ ಅವರವರೊಂದಿಗೆ ಸಾಕಷ್ಟು ಸಂಪರ್ಕವನ್ನು ಮಾಡಿಕೊಂಡು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನಮಗೆ ಕಂಡು ಬಂದಿತ್ತು. ಹೀಗಾಗಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಸಾಕಷ್ಟು ವಿಧಾನಗಳ ಮೂಲಕ ಈ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಯಿತು. ಈ ಪ್ರಕರಣದ ಪ್ರಮುಖ ಆರೋಪಿ ಅಭಿಷೇಕ್ ಅಂತೇಳಿ ಇದೇ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವನು. ಈತ ಸಾಕಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದವ. CID ತನಿಖೆಗೆ ಸಹಿತ ಸಿಗದೆ ಯಾವುದೇ ಒಂದು ಪ್ರಕರಣದಲ್ಲಿ ಸಹಿತ ಈತ ಅರೆಸ್ಟ್ ಆಗಿರಲಿಲ್ಲ. ಈತನ ಕಡೆ ಸ್ಕ್ಯಾನಿಂಗ್ ಮಷಿನ್ ಸಹಿತ ಇತ್ತು. ಈತ ಇನ್ನೂ ಇತರ ಒಂದು ಮಧ್ಯವರ್ತಿಗಳ ಮೂಲಕ ಮಹಿಳೆಯರನ್ನು ಸಂಪರ್ಕಿಸಿ ಅವರಿಗೆ ಲಿಂಗ ಪತ್ತೆ ಮಾಡಿಕೊಟ್ಟು ನಂತರ ಗರ್ಭಪಾತ ಮಾಡಿಸುವಲ್ಲಿ ಸಹಿತ ಯಶಸ್ವಿ ಆಗ್ತಾ ಇದ್ದ. ಈತನನ್ನು ನಮ್ಮ ತಂಡ ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ನಿನ್ನೆ ದಿನಾಂಕ 3/9/24ರಂದು ಆತ ಮತ್ತು ಆತನ ಜೊತೆಗಿರೋ ಇನ್ನೊಬ್ಬ ಪ್ರಮುಖ ಆರೋಪಿ ವೀರೇಶ್ ಅಂತೇಳಿ, ಈತ ಮೂಲತಃ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕಡೆಯವನು. ಈತನನ್ನು ಸಹಿತ ನಾವು ಅರೆಸ್ಟ್ ಮಾಡಿ ಅವರ ಕಡೆಯಿಂದ ಸಾಕಷ್ಟು ಒಂದು ವಿಚಾರಣೆ ಮಾಡಲಾಗಿ ಅವರ ಕಡೆ ಸಾಕಷ್ಟು ಒಂದು ಮಾಹಿತಿಯನ್ನು ನಾವು ತನಿಖೆಯಲ್ಲಿ ಪಡೆದುಕೊಂಡಿದ್ವಿ. ಅವರ ಒಂದು ಹೇಳಿಕೆ ಆಧರಿಸಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೆ ಒಟ್ಟು 12 ಜನ, ಇವರಿಬ್ಬರು ಸೇರಿದಂತೆ 12 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಈ 12 ಜನ ಆರೋಪಿತರಲ್ಲಿ ಹಲವರು ಈ ಒಂದು ಕೃತ್ಯಕ್ಕೆ ಸಹಕರಿಸಿದವರು, ಪರಿಚಯ ಮಾಡಿಸಿಕೊಟ್ಟವರು, ಬ್ರೋಕರ್ ಕೆಲಸ, ಮಧ್ಯವರ್ತಿ ಈ ಥರ ಕೆಲಸವನ್ನು ಮಾಡಿದವರು, ಕೆಲವೊಬ್ಬರು ಲ್ಯಾಬ್ ಟೆಕ್ನಿಷಿಯನ್ಗಳಾಗಿದ್ದು ಗರ್ಭಪಾತ ಮಾಡುವಲ್ಲಿ ಸಹಿತ ಇವರು ಸಹಕಾರಿಯಾಗಿದ್ದರು. ಇಂಥವರ ಹೆಸರುಗಳು ಈ ರೀತಿ ಇದೆ: ಪುಟ್ಟರಾಜು ಅಂತೇಳಿ, ಕುಮಾರ, ಶಾರದಮ್ಮ, ದಾಸೇಗೌಡ, ಲ್ಯಾಬ್ ಸತ್ಯ, ಮೀನಾ, ಮಲ್ಲಿಕಾರ್ಜುನ, ಸೋಮಶೇಖರ, ರತ್ನಮ್ಮ ಮತ್ತು ಪ್ರೇಮ ಅಲಿಯಾಸ್ ಪಾರ್ವತಿ. ಈ ಒಟ್ಟು 10 ಜನ ಆರೋಪಿತರು ಮತ್ತು ಪ್ರಮುಖ 2 ಆರೋಪಿತರು ಸೇರಿ ಒಟ್ಟು 12 ಜನ ಆರೋಪಿತರನ್ನು ನಮ್ಮ ತಂಡ ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿತರು ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ಅವರ ಒಂದು ಪತ್ತೆಗಾಗಿ ಸಹಿತ ನಮ್ಮ ಕಾರ್ಯ ಮುಂದುವರೆದಿದೆ. ಈಗ ಆ್ಯಕ್ಚುಲಿ ಪ್ರಾರಂಭ ಆಗಿದೆ. ಇನ್ನೂ ಸಾಕಷ್ಟು ಇದರಲ್ಲಿ ಪ್ರಗತಿ ಸಾಧಿಸಬೇಕಾಗಿದೆ. ಉಳಿದ ಆರೋಪಿತರ ಒಂದು ಪತ್ತೆಗಾಗಿ ಸಹಿತ ನಾವು ತಂಡವನ್ನು ರಚಿಸಿದ್ದೀವಿ. ಈ ಎಲ್ಲ ಆರೋಪಿತರಿಂದ ಒಟ್ಟು ಈಗಾಗಲೇ 2 ಸ್ಕ್ಯಾನಿಂಗ್ ಉಪಕರಣಗಳನ್ನು ನಾವು ಸೀಸ್ ಮಾಡಿದ್ದೀವಿ ಮತ್ತು 3 ಕಾರು ಮತ್ತು ಮೊಬೈಲ್ಗಳನ್ನು ನಾವು ಈಗಾಗಲೇ ಒಟ್ಟು 23 ಲಕ್ಷ ಮೌಲ್ಯದ ಮಾಲುಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಇದರಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವ ಶಂಕೆ ಇದೆ. ಕೆಲವು ಆಸ್ಪತ್ರೆಯ D ಗ್ರೂಪ್ ನೌಕರ ಇರ್ಬೋದು ಅಥವಾ ನರ್ಸ್ಗಳಿರ್ಬೋದು, ಈ ಥರ ಏನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂಥವರು ಸಹಿತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಅವರನ್ನು ಸಹಿತ ನಾವು ಮುಂದಿನ ದಿನಗಳಲ್ಲಿ ದಸ್ತಗಿರಿ ಮಾಡಿ ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಈ ಒಂದು ತಂಡ
ಏನು ನಮ್ಮ ಮಂಡ್ಯ ಜಿಲ್ಲೆಯಿಂದ ವಿಶೇಷ ತಂಡ ಮಾಡಲಾಗಿತ್ತು. ಅದರಲ್ಲಿ ಇನ್ಸ್ಪೆಕ್ಟರ್ಗಳಾದ ವಿವೇಕಾನಂದ, ಮಹೇಶ್ ಮತ್ತು ವೆಂಕಟೇಗೌಡ ಮತ್ತು PSI ರವರಾದ ಉಮೇಶ್, ರವಿಕುಮಾರ, ಶೇಷಾದ್ರಿ, ರಾಘವೇಂದ್ರ ಕಟಾರಿ, ರಸೂಲ್ ಸಾಬ್ ಗೌಂಡಿ, ಮಂಜುನಾಥ್, ರವಿಕುಮಾರ್ ಹಾಗೂ ನಮ್ಮ ಕ್ರೈಮ್ ತಂಡದ ಸಿಬ್ಬಂದಿಯವರಾದ ಲಿಂಗರಾಜು, ಚಿಕ್ಕಯ್ಯ, ಅನಿಲ್, ಪ್ರಸನ್ನ, ಮಹೇಶ್, ಮಂಜುನಾಥ್, ಲೋಕೇಶ್, ಚಿರಂಜೀವಿ, ಪ್ರಭುಸ್ವಾಮಿ, ಗುರುಸ್ವಾಮಿ, ರಿಯಾಜ್, ಪ್ರಶಾಂತ್, ಇಂದ್ರಕುಮಾರ್, ಕಿರಣ್, ಆನಂದ್, ರಾಜೀವ್, ಪ್ರಶಾಂತ್ ಕುಮಾರ್, ಪ್ರವೀಣ್, ನಾಗೇಂದ್ರ ಮತ್ತು ತಾಂತ್ರಿಕ ವಿಭಾಗದ ಲೋಕೇಶ್ ಹಾಗೂ ರವಿಕಿರಣ್ ಇವರೆಲ್ಲರೂ ಒಂದು ಉತ್ತಮ ಕೆಲಸ ನಿರ್ವಹಿಸಿ ಒಂದು ಕೋಆರ್ಡಿನೇಷನಿಂದ ಈ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಎಲ್ಲ ರೀತಿಯಿಂದ ಸಹಕರಿಸಿದ್ದಾರೆ. ಇವರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನಾ ಪತ್ರ ಮತ್ತು ನಗದು ಬಹುಮಾನವನ್ನು ಸಹಿತ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಮೈಸೂರು ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಭೆ ನಡೆಸಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕಾಗ್ರಹಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ರಾಜ್ಯಾಧ್ಯಕ್ಷ ದಾದಾ ಸಾಹೇಬ್ ಮೂರ್ತಿ ತಿಳಿಸಿದರು. ಇದೇ ತಿಂಗಳ 9ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಮತ್ತು ತಮಟೆ ಚಳುವಳಿ, ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ಪ್ರತಿಭಟನೆಯನ್ನ ಕೈಗೊಳ್ಳುವುದಾಗಿ ತಿಳಿಸಿದರು. ತೀರ್ಪು ಬಂದು ತಿಂಗಳಾದರೂ ರಾಜ್ಯ ಸರ್ಕಾರ ಮೌನವಾಗಿದೆ. ಈ ರೀತಿ ಮೌನ ಸರಿಯಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ಯಾಕೆ ವಿಳಂಬ ಮಾಡಿದ್ದೀರಿ? ಇನ್ನು ವಿಳಂಬ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನಿಮಗೆ ಸಂವಿಧಾನದ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಗೌರವವಿದ್ದರೆ ವರ್ಗೀಕರಣ ಮಾಡಿ. ಶಂಕರ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಟೆರಿಷನ್ ಕಾಲೇಜಿನಿಂದ ಜಿಲ್ಲಾಧಿಕಾರಿಗಳಿಗೆ ರ್ಯಾಲಿ ಅಂತ ಮಾಹಿತಿ ನೀಡಿದರು. ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPB ಕರ್ನಾಟಕಾದ್ಯಂತ ರಾಜ್ಯದ 31 ಜಿಲ್ಲೆಗಳಲ್ಲಿ 9/9/2024 ಇದೇ ತಿಂಗಳು 9ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ರವಾನಿಸುವಂಥ ಕೆಲಸಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ತಾ ಇದ್ದೇವೆ. 9ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ಮತ್ತು ತಮಟೆ ಚಳವಳಿ ಕಾರ್ಯಕ್ರಮವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ಮಾಡೋಕ್ಕೆ ಆಯೋಜಿಸಿದ್ದೇವೆ. ಬೆಂಗಳೂರಿನಲ್ಲಿ ಇದೇ 9ನೇ ತಾರೀಕು ಏಕಕಾಲದಲ್ಲಿ ಫ್ರೀಡಮ್ ಪಾರ್ಕಿಂದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿ ಕಾರ್ಯಕ್ರಮ ಕೂಡ ಇದೆ. ಪರಿಶಿಷ್ಟ ಜಾತಿಗಳಿಗೆ ಕೊಡಮಾಡಿದ ಮೀಸಲಾತಿ ಏನಿದೆ, ಆ ಪರಿಶಿಷ್ಟರ ಮೀಸಲಾತಿನಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಈ ಹೋರಾಟ ನಡೀತಾ ಇದೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದೇ 1/8/2024 ಸುಪ್ರೀಂ ಕೋರ್ಟಿನ 7 ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪು ಐತಿಹಾಸಿಕ ತೀರ್ಪು. ಈ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಬದ್ಧ ಹಕ್ಕಿದೆ. ಸಂವಿಧಾನದ ಬದ್ಧವಾಗಿ ಅವರು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಜಡ್ಜ್ಮೆಂಟ್ ಆಗಿದೆ. ಜಡ್ಜ್ಮೆಂಟ್ ಆಗಿ 1 ತಿಂಗಳು 4 ದಿನ ಆದರೂ ಕೂಡ ರಾಜ್ಯ ಸರ್ಕಾರ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನು ಮತ್ತು ದಿವ್ಯ ಮೌನವನ್ನು ತಾಳಿದೆ. ಈ ರೀತಿಯ ಮೌನ ಸರಿಯಲ್ಲ. ಇದರಿಂದ ಈಗಾಗಲೇ ನಾವು 3 ದಶಕಗಳಿಂದ ಸಮುದಾಯದ ಅನೇಕ ಸಂಘಟನೆಗಳು ಮೀಸಲಾತಿ ವರ್ಗೀಕರಣ ಆಗಬೇಕು, ಪರಿಶಿಷ್ಟ ಮೀಸಲಾತಿ ಅಂತ ಹೇಳಿ ಭಾರಿ ಹೋರಾಟಗಳನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೇವೆ. ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ಲಾಠಿ ಚಾರ್ಜ್ ಆಗಿದ್ದಾವೆ, ಕೇಸ್ಗಳಾಗಿದ್ದಾವೆ, ಅನೇಕ ಜನರು ಸಾವಿಗೀಡಾಗಿದ್ದಾರೆ. ಹೋರಾಟಗಾರರು ತಮ್ಮ ಜೀವನವನ್ನೇ ಬಲಿ ಕೊಟ್ಟು ಬಸವಳಿದಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕಳಕಳಿಯನ್ನು ತೋರಿಸ್ತಾ ಇಲ್ಲ. ಸಭೆಯಲ್ಲಿ ಬಲ್ಲಯ್ಯ, ರವಿಕುಮಾರ್,
ಗಿರೀಶ್ ಕುಮಾರ್, ರವೀಶ್, ಶ್ರೀನಿವಾಸ್, ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಾಲೂಕು ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದವರಿಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟವನ್ನು ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ತಾಲೂಕು ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರ ಮೂರ್ತಿ ಮಾತನಾಡಿ, ಸಮಸ್ತ ಶಿಕ್ಷಕ ಬಾಂಧವರು ಅತ್ಯಂತ ಉತ್ಸುಕತೆಯಿಂದ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಿದ್ದು, ಆ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ 2024ರ ಶಿಕ್ಷಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಟಿನರಸೀಪುರ ತಾಲೂಕು ಶಿಕ್ಷಕರ ಕ್ರೀಡಾಕೂಟವನ್ನು ಈ ದಿನ ವಿದ್ಯೋದಯ ಕಾಲೇಜು ಆವರಣದಲ್ಲಿ ಏರ್ಪಡಿಸಿದ್ದು, ವಿಶೇಷವಾದ ಕ್ರೀಡಾಕೂಟದಲ್ಲಿ ಬಿಲೋ 50 ಎಬೋವ್ 50 ಒಂದು ಏಜಿಗೆ ಅನುಗುಣವಾಗಿ ಸಹ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. 100 ಮೀಟರ್ ಓಟದ ಸ್ಪರ್ಧೆ, ಗುಂಡು ಎಸೆತ ಹಾಗೂ ಮಡಿಕೆ ಹೊಡೆಯುವ ಸ್ಪರ್ಧೆ, ಥ್ರೋಬಾಲ್ ಹಾಗೂ ಪ್ರಬಂಧ ಸ್ಪರ್ಧೆ, ಕ್ರಿಕೆಟು, ಜಾನಪದ ಗೀತೆ, ವಾಲಿಬಾಲ್ ಹೀಗೆ 10 ಹಲವು ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದು, ಎಲ್ಲ ಕ್ರೀಡಾಕೂಟದಲ್ಲೂ ಬಹಳ ಉತ್ಸುಕತೆಯಿಂದ ಶಿಕ್ಷಕರು ಭಾಗವಹಿಸಿ ಕ್ರೀಡೆಯ ಒಂದು ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ಶಿಕ್ಷಕ ದಿನಾಚರಣೆ ಮತ್ತೊಮ್ಮೆ ಶುಭ ಕೋರ್ತಾ ನಾನು ಹೇಳೋ ಮಾತು. ಮಹಿಳಾ ಹಾಗೂ ಪುರುಷ ಕ್ರೀಡಾಪಟುಗಳು ಗುಂಡು ಎಸೆತ, ರನ್ನಿಂಗ್ ರೇಸ್, ಕ್ರಿಕೆಟ್, ವಾಲಿಬಾಲ್ ಸೇರಿದಂತೆ ಅನೇಕ ಕ್ರೀಡೆಗಳಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿದರು. ಮೀಟರ್ ಓಟದ ಸ್ಪರ್ಧೆ ಇದು ಪ್ರಥಮ ಕರೆ 50 ವರ್ಷ ಮೇಲ್ಪಟ್ಟ ಹಾಗೂ 50 ವರ್ಷದೊಳಗಿನ ಮೀಟರ್ ಓಟದ ಸ್ಪರ್ಧೆ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ಹಾಗೂ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೋಸಲಿ ನಾಗೇಶ್, ಶಿಕ್ಷಕರುಗಳಾದ ಸೋಮಶೇಖರ್, ಸೂರ್ಯಕುಮಾರ್, ನಾಗೇಂದ್ರ, ಪ್ರಸನ್ನ, ಪ್ರಕಾಶ್, ಸಿದ್ದಮಲ್ಲಪ್ಪ, ಧರ್ಮೇಂದ್ರ, ಪ್ರಸಾದ್, ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ವರ್ಗಾವಣೆಗೊಂಡಂತಹ ಪ್ರಿನ್ಸಿಪಲ್ ಪರವಾಗಿ ಪ್ರತಿಭಟನೆಗೆ ಬರಲಿಲ್ಲ ಅಂತ 9ನೇ ತರಗತಿಯ ಗಗನ್ ಗೌಡ ಎಂಬ ವಿದ್ಯಾರ್ಥಿಗೆ ಮಂಗಳವಾರ ರಾತ್ರಿ 10:30ರಲ್ಲಿ ಶಾಲೆಯ 10ನೇ ತರಗತಿಯ ಶಶಾಂಕ್ ಎಂಬ ಯುವಕ ಗಗನ್ ಗೌಡ ಮೇಲೆ ಬೆಲ್ಟ್ನಿಂದ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳಾದ ಚಿನ್ಮಯ ಗೌಡ ಮತ್ತು ಚಂದನ್ ಗೌಡ ಇಬ್ಬರು ಈ ಘಟನೆ ನಡೆಯಲು ಪ್ರಿನ್ಸಿಪಲ್ ದೀಪಾ ಶೆಟ್ ಮೇಡಂ ಅವರ ಕುಮ್ಮಕ್ಕು ಇದೆ ಅಂತ ಆರೋಪ ಮಾಡಿದ್ರು. ಆಮೇಲೆ ಏನಾದ್ರು ವರ್ಕ್ ಮಾಡೋಕ್ಕೂ ಕೇಳೋಕ್ಕೆ ಹೋದರೂ ಯಾರೂ ಕೊಡಲ್ಲ, ಏನು ಮಾಡಲ್ಲ, ಮಾತಾಡ್ಸಲ್ಲ ಕರೆಕ್ಟಾಗಿ. ಅವ್ನು ಗಗನ್ಗೆ ರಾತ್ರಿ ನೈಟ್ 10:30 ಆದಮೇಲೆ ಬೆಲ್ಟಲ್ಲಿ 10th ಬಾಯ್ಸ್ ಹತ್ರ ಹೊಡೆದವ್ರು ಶಶಾಂಕ್, 10th ಸ್ಟ್ಯಾಂಡರ್ಡ್ ಶಶಾಂಕ್ ಅವ್ರು ಇರಲಿಲ್ಲ. ಬೆನ್ನಿಗೆ ಹೊಡೆದಿದ್ರು, ಬೆನ್ನಿಗೆ ಅನ್ನೋದು ಬರೇ ಬರೋ ಥರ ಹೊಡೆದವ್ರು. ರಾತ್ರಿ ನಡೆದ ಘಟನೆಯನ್ನ ಸಂಪೂರ್ಣವಾಗಿ ವಿವರಿಸಿ, ಈ ಹಾಸ್ಟೆಲ್ನಲ್ಲಿ ನಮಗೆ ತುಂಬಾ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಇಬ್ಬರು ವಿದ್ಯಾರ್ಥಿನಿಯರು ಪೋಷಕರಿಗೆ ತಿಳಿಸಿ ಹಾಸ್ಟೆಲ್ ಅನುಮತಿ ಪಡೆದು ತೊರೆದು ಹೋಗಿದ್ದಾರೆ. ವಸತಿ ನಿಲಯದ ಅವ್ಯವಸ್ಥೆ ಕುರಿತು ಕೈಸ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ 16 ಇಲಾಖೆಗೆ ಪ್ರಿನ್ಸಿಪಲ್ ದೀಪಾ ಶೆಟ್ಟಿ ವಿರುದ್ಧ ಅಸಮಾಧಾನವಿದ್ದು 2 ವರ್ಷಗಳಿಂದ 16 ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆ ನಿಲಯದ ಪ್ರಿನ್ಸಿಪಲ್ ದೀಪಾ ಶೆಟ್ಟಿ ಅವರನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದಲಿಂಗೇಶ ಬೇವಿನಮಟ್ಟಿ ಅವರು ಕದಬಹಳ್ಳಿ ವಸತಿ ನಿಲಯಕ್ಕೆ ಆಗಸ್ಟ್ 30ರಂದು ವರ್ಗಾವಣೆ ಮಾಡಿದರು. ತಕ್ಷಣ 10th ಬಾಯ್ಸ್ನ ಕರೆಸಿ ಹೇಳೋರು ಆರ್ಡ್ರ್ ಬಂದಿದೆ ಹೋಗೋದಕ್ಕೆ ಅಂತ. ಆವಾಗ ಬಾಯ್ಸ್ ಎಲ್ಲ ಗಗನ್ಗೆ ಸೇರಿ 12 ಗಂಟೆ ರಾತ್ರಿವರೆಗೆ ಹೊಡೆದವ್ರೆ. ನೀನೇ ಹೋಗಿ ಹೇಳಬೇಕು, ಇಲ್ಲೇ ಇರಬೇಕು ಅಂತ, ನಿಮ್ಮ ಚಿಕ್ಕಪ್ಪನೆಲ್ಲ ಕರೆಸು ಅಂತ ಸುಮ್ಮನೆ ಬೈದವ್ರು. ಅವ್ರಿಗೆ ಬೆಲ್ಟಲ್ಲೆಲ್ಲ ಹೊಡೆದವ್ರೆ. 10th ಬಾಯ್ಸ್ ಹೊಡೆದಿರೋದು ಶಶಾಂಕ್ ಹೊಡೆದಿರೋದು. ಇನ್ನು ಮಿಕ್ದವರೆಲ್ಲ ಅಲ್ಲೇ ನಿಂತಿದ್ರು. ಯಾರು ಹೊಡ್ಸಿದ್ದವ್ರಿಗೆ? ಹೊಡ್ಸಿದ್ದು ಯಾರು ಅಂತ ಗೊತ್ತಿಲ್ಲ, ಪ್ರಿನ್ಸಿ ಮ್ಯಾಮ್ ಹೊಡ್ಸಿರೋದು ಅವ್ರಿಗೆಲ್ಲ.
ಇನ್ನು ಬೇರೊಂದು ಜಾಗಕ್ಕೆ ವರ್ಗಾವಣೆಗೊಂಡರೂ ಕೂಡ ಇದೇ ಜಾಗದಲ್ಲಿ ಇರಬೇಕೆಂಬ ಉದ್ದೇಶದಿಂದ ಕೆಲವು ಮಕ್ಕಳ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎತ್ತಿಕಟ್ಟಿ ಮಂಗಳವಾರ ಪ್ರಿನ್ಸಿಪಲ್ ಪರವಾಗಿ ಬೆಳಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ಇಲಾಖೆ ಅಧಿಕಾರಿ ಸ್ಥಳಕ್ಕಾಗಮಿಸಿ ಮಕ್ಕಳನ್ನು ಸಮಾಧಾನಪಡಿಸಿ ಮಧ್ಯಾಹ್ನ 3ರ ನಂತರ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೊಡ್ತಾರೆ. ನಮಗೆ ರಕ್ಷಣೆ ಬೇಕು. ದಯವಿಟ್ಟು ಯಾರು ಬಂದರೂ ನಮ್ಮ ಸಮಸ್ಯೆ ಹೇಳ್ಕೊಡಕ್ಕೆ ಬಿಡಲ್ಲ. ಯಾವಾಗಲೂ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡಿ. ಒಂದೇ ತಾಲೂಕಿನ ಮತ್ತೊಂದು ಹಾಸ್ಟೆಲ್ಗೆ ವರ್ಗಾವಣೆಗೊಂಡರೂ ಇಲಾಖೆ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ಕಳೆದ 1 ವಾರದಿಂದ ಕಾಳಿಂಗನಹಳ್ಳಿ ವಸತಿ ನಿಲಯದಲ್ಲಿ ಹೈಡ್ರಾಮಾ ಸೃಷ್ಟಿಸಿರುವ ಪ್ರಿನ್ಸಿಪಲ್ ದೀಪಾ ಶೆಟ್ಟಿ ವಿರುದ್ಧ ಅಧಿಕಾರಿಗಳು ಕ್ರಮ ವಹಿಸುವರೇ, ನೊಂದ ಮಕ್ಕಳಿಗೆ ನ್ಯಾಯ ಒದಗಿಸುವರೇ ಎಂಬುದನ್ನು ಕಾದು ನೋಡಬೇಕು. ಹಲಗೂರು ಸಮೀಪದ ಭೀಮೇಶ್ವರಿ ಫಿಶಿಂಗ್ ಕ್ಯಾಂಪಸ್ ಆವರಣದಲ್ಲಿ ಹಲಗೂರು ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ 2024-25ನೇ ಸಾಲಿನಲ್ಲಿ ವರ್ಗಾವಣೆಯಾಗಿರುವ ರವಿ ಬುರ್ಜಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಪ್ರವೀಣ್ ಕುಮಾರ್, ವಲಯ ಅರಣ್ಯ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಇಲ್ಲಿಯವರೆಗೂ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಹಲಗೂರು ವನ್ಯಜೀವಿ ವಲಯದಲ್ಲಿ ವನ್ಯಜೀವಿಗಳ ಉಪಟಳ ಹೆಚ್ಚಿತ್ತು. ಸಾರ್ವಜನಿಕರಿಂದ ಹೆಚ್ಚು ದೂರು ಇತ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆನೆ ಕಾರಿಡಾರ್ ಯೋಜನೆಯಲ್ಲಿ ಹಲಗೂರು ವನ್ಯಜೀವಿಯ ವಲಯದಲ್ಲಿ ಬಹುತೇಕ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಯಿತು ಹಾಗೂ ಸೋಲಾರ್ ಟೆಂಟಿಕಲ್ಸ್ ಸಂಪೂರ್ಣವಾಗಿ ಅಳವಡಿಕೆ ಮಾಡಲಾಯಿತು. ಮುತ್ತತ್ತಿ ಕಾವೇರಿ ನದಿ ಅಂಚಿನಲ್ಲಿ ಹಾಗೂ ಅರಣ್ಯ ವಲಯದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿಸಿದ್ದು ಹಾಗೂ ಅರಣ್ಯ ಇಲಾಖೆಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಸದುಪಯೋಗಪಡಿಸಿಕೊಂಡು ಕಳ್ಳ ಬೇಟೆಯಾಡುವವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಅದರ ಪ್ರಕರಣಗಳ ಅಗತ್ಯ ದಾಖಲೆಗಳ ನಿರ್ವಹಣೆ ಮತ್ತು ವಿಲೇವಾರಿ ನಿರ್ವಹಣೆಯ ಬಗ್ಗೆ ಸಿಬ್ಬಂದಿಗಳು ತಿಳಿಸಿಕೊಟ್ಟಿದ್ದಾರೆ. ಇವರ ಆಡಳಿತದ ಅವಧಿಯಲ್ಲಿ ವನ್ಯಜೀವಿ ವಲಯದಲ್ಲಿ 30ಕ್ಕೂ ಹೆಚ್ಚು ಕಳ್ಳಬೇಟೆ ಅಧಿಕ ಪ್ರಕರಣಗಳು ದಾಖಲಾಗಿದೆ. ಕಳ್ಳಬೇಟೆಗೆ ಬಳಸಲಾಗ್ತಾ ಇದ್ದ ಅಕ್ರಮವಾದಂತಹ ನಾಡ ಬಂದೂಕುಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣವನ್ನು ದಾಖಲಿಸಲಾಯಿತು. ಕಾವೇರಿ ವನ್ಯಜೀವಿ ವಲಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಕಳ್ಳಬೇಟೆಗಳನ್ನು ತಡೆಗಟ್ಟಿರುವುದು ಇವರ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಅಂತ ತಿಳಿಸಿದ್ರು. ನಾವು ಮೊದಲೆಲ್ಲ ಏನು ಮಾಡ್ತಿದ್ದೋ ಅಂದರೆ ಬರೀ ವರ್ಕು ಫೀಲ್ಡು ಅದನ್ನೇ ಜಾಸ್ತಿ ನಾವು ರೂಢಿಸ್ಕೊಂಡಿದ್ದೋ. ಸಾಹೇಬ್ ಯಾವ ರೀತಿ ಕೆಲಸ ಮಾಡಬೇಕು, ಆಫೀಸ್ ಡ್ಯೂಟಿ ಮತ್ತು ಇದನ್ನು ಆಫೀಸ್ ಡ್ಯೂಟಿ ಮತ್ತು ಫೀಲ್ಡ್ ಡ್ಯೂಟಿ ಯಾವ ಥರ ಮಾಡಬೇಕು ಅಂತ ತುಂಬಾ ಹೇಳ್ತಿದ್ರು. ಒಂದೊಂದು ಸಣ್ಣ ವಿಷಯಗಳನ್ನ ತುಂಬಾ ದಕ್ಷ ಅಧಿಕಾರಿಗೆ ತುಂಬಾ ನಿಜವಾಗ್ಲೂ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸಣ್ಣ ವಿಷಯನೂ ಅವರು ಮೊದಲೇ ಗ್ರಾಸ್ ಮಾಡಿಬಿಡ್ತಾಯಿದ್ರು. ನಾವು ಹೇಳೋಕ್ಕೆ ಮುಂಚೆನೇ ಹಿಂಗಾಯ್ತಾ, ಸರಿ ಬಿಡಿ ಆಯಿತು ಅಂತ ಅಂದಿರೋರು. ಯಾವ ಸೆಕ್ಷನ್ಸ್ ಆಗಿರ್ಬೋದು ಮತ್ತು ವೈಲ್ಡ್ ಲೈಫ್ ಆ್ಯಕ್ಟ್ ಹೆಂಗೆ ಅಮೆಂಡ್ಮೆಂಟ್ ಆಯಿತು ಅದೆಲ್ಲ ಹೇಳ್ಕೊಟ್ರು. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಸಹಿತ ಅವರು ಹೊಸದಾಗೆ ನಮ್ಮ ರೇಂಜಿಗೆ ಬಂದರು. ಅದಾದಮೇಲೆ ವಲಯಾಧಿಕಾರಿಗಳು ಅವ್ರಿಗೂ ಹೊಸಬ್ರು ಮತ್ತು ಸಾಹೇಬರು ಅವ್ರನ್ನ ತಿದ್ದಿ ಮತ್ತು ನಮ್ಮನ್ನು ಕೂಡ ಸರಿ ಒಂದು ಉತ್ತಮ ರೀತಿಯಲ್ಲಿ ಕರ್ಕೊಂಡೋಗಿದ್ದಾರೆ. 2019ರಿಂದ ನಮ್ಮ ವಲಯ ನಿಜವಾಗ್ಲೂ ಒಂದು ಡಿಜಿಟಲ್ ಆಗಿ ಹೊರಹೊಮ್ತು. ಯಾಕಂದರೆ ನಾವು ಮೊದಲೆಲ್ಲ ಬರೀ ಫೀಲ್ಡ್ ಡ್ಯೂಟಿ ಮಾಡ್ಕೊಂಡೇ ಇದ್ದೋ. ಅದಾದಮೇಲೆ ಕಾಲ್ ರೆಕಾರ್ಡ್ಸು, ಕಾಲ್ ಡೀಟೇಲ್ಸು ಆ ಥರ ನೆಕ್ಸ್ಟ್ ಲೆವೆಲ್ಲು ಆರೋಪಿನ ಹೆಂಗೆ ಪತ್ತೆ ಮಾಡೋದು. ನಮ್ಮ ಅನುಭವ ಮತ್ತು ಅವರ ಬುದ್ಧಿಶಕ್ತಿ ನಿಜವಾಗ್ಲೂ ಅಪಾರ ಇದೆ. ಅವ್ರನ್ನ ಈ ಸಂದರ್ಭದಲ್ಲಿ ಹೊಗಳಿದ್ರೆ ತಪ್ಪಾಗಲಾರ್ದು ಅಂತ ಅನ್ಕೊಳ್ತೀನಿ. ನಿಜವಾಗ್ಲೂ ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ. ನಾನೊಂದು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು ಇದೇ ರೀತಿ ನಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಮುಂದೆ ವಲಯದಲ್ಲಿ ಅವರು ಉತ್ತಮ ರೀತಿ ಇದೇ ಥರ ಅವರ ಸೇವೆ ನಿಜವಾಗ್ಲೂ ನಮ್ಮ ಹಲಗೂರು ವನ್ಯಜೀವಿ ವಲಯಕ್ಕೆ ಬೇಕಾಗಿತ್ತು. ಮತ್ತು ಇನ್ನೂ ಒಂದಷ್ಟು ದಿನ ಇರ್ಬೋದಾಗಿತ್ತು ಸಾಹೇಬರು. ನಾನು ಅವಾಗ ಹೇಳ್ತಾ ಇದ್ದೆ ಅವ್ರಿಗೆ, ಸರ್ ನಾನೇ ಫಸ್ಟ್ ಹೋಗೋದು ಈ ವಲಯದಿಂದ ನನ್ನ ವರ್ಗಾವಣೆ ಮಾಡ್ತಾರೆ, ಫಸ್ಟು ನಾನು ಸೆಂಡ್ ಆಫ್ ಕೊಟ್ಟು ಆಮೇಲೆ ಹೋಗ್ಬೇಕು ಅಂತ. ಸಾಹೇಬರು ಒಂದ್ಸತಿ ಟ್ರಾನ್ಸ್ಫರ್ ಆಯಿತು. ಅದಾದಮೇಲೆ ಅದಾದಮೇಲೆ ನನಗೆ ಇಲ್ಲ ಸರ್ ನಾನೇ ಹೋಗ್ತೀನಿ ಇನ್ನೂ 6 ತಿಂಗಳು ಇರ್ತೀನಿ ಅಂತ ಫುಲ್ಲು ಕಾಮಿಡಿಯಾಗಿ ಹೇಳ್ತಾ ಇದೆ ಸಾಹೇಬರಿಗೆ. ಎಸಿಎಫ್ ನಾಗೇಂದ್ರ ಪ್ರಸಾದ್ ಅವರು ಮಾತನಾಡಿ, ಮಾನವೀಯತೆ ಅಂತಃಕರಣ ಇರುವ ಹೃದಯವಂತ ಅಧಿಕಾರಿಗಳು. ಹಲಗೂರು ವನ್ಯಜೀವಿ ವಲಯ ಸೂಕ್ಷ್ಮ ವಲಯವಾಗಿತ್ತು. ಅದರಲ್ಲೂ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಬಹಳ ಇತ್ತು. ಸರ್ಕಾರದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ರೈಲ್ವೆ ಬ್ಯಾರಿಕೇಡ್, ಸೋಲಾರ್ ಟೆಂಟಿಕಲ್ಸ್ ಅಳವಡಿಕೆಗೆ ನಂತರ ವನ್ಯಜೀವಿಗಳ ಉಪಟಳ ಬಹಳಷ್ಟು ಕಡಿಮೆಯಾಯಿತು ಹಾಗೂ ವನ್ಯಜೀವಿಗಳ ಕಳ್ಳಬೇಟೆಯನ್ನು ತಗ್ಗಿಸುವಲ್ಲಿ ಬಹಳಷ್ಟು ನಮ್ಮ ಸಿಬ್ಬಂದಿಗಳ ಜೊತೆಗೆ ನಿಂತು ರವಿ ಬುರ್ಜಿ ಪಾತ್ರ ಪ್ರಮುಖವಾಗಿದೆ, ಮಹತ್ವದ್ದಾಗಿದೆ ಅಂತ ತಿಳಿಸಿದರು. ಮಾನವೀಯತೆ ಅಂತಃಕರಣ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಇದು ಇಲಾಖೆಗೆ ಬೇಕು. ಜೊತೆಗೆ ಮಾನವೀಯತೆ ಮತ್ತು ಬದ್ಧತೆ, ಕಮಿಟ್ಮೆಂಟ್, ನಾವು ಏನು ಹೇಳ್ತೀವಿ ಆ ಕೆಲಸನ ಮಾಡ್ತಕ್ಕಂಥ ಕಮಿಟ್ಮೆಂಟ್ ಇರಬೇಕು. ಕೆಲಸದಲ್ಲಿ ಕಮಿಟ್ಮೆಂಟ್. ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಲಗೂರು ವಲಯ ಅರಣ್ಯಾಧಿಕಾರಿ ರವಿ ಬುರ್ಜಿ ಅವರು, ಇಲ್ಲಿನ ವಲಯ ಅರಣ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಇಲ್ಲಿಯವರೆಗೆ ನಮ್ಮ ಸಿಬ್ಬಂದಿಗಳು ಹಾಗೂ ಎಸಿಎಫ್ ನಾಗೇಂದ್ರ ಪ್ರಸಾದ್ ಅವರು ಸಹಕಾರ, ಸಲಹೆ, ಮಾರ್ಗದರ್ಶನ ಜೊತೆಗೆ ನಿಂತು ಎಂಥ ಕ್ಲಿಷ್ಟಕರ ಪ್ರಕರಣಗಳನ್ನು ಭೇದಿಸುವ ಸಂದರ್ಭದಲ್ಲೂ ನೈತಿಕ ಬೆಂಬಲದ ಜೊತೆಗೆ ಮಾರ್ಗದರ್ಶನ ಮತ್ತು ಸಹಕಾರ, ಸಲಹೆ ನೀಡಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನಗೆ ಸಲಹೆ ಸಹಕಾರ
ಸಹಕಾರ ನೀಡಿದ ಹಾಗೆ ಮುಂದೆ ಕರ್ತವ್ಯ ನಿರ್ವಹಿಸಲಿರುವ ಅಧಿಕಾರಿಗಳಿಗೂ ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳಿದರು. ಇಲ್ಲಿ ಬಂದ್ಮೇಲೆ ಆಮೇಲೆ ಫಸ್ಟ್ ಪ್ರಥಮವಾಗಿ ನಮಗೆ ರವಿಕುಮಾರ್ ಸಬ್ ಇನ್ಸ್ಪೆಕ್ಟರ್ ಅವರಿದ್ರು, ಅವ್ರ ಪರಿಚಯ ಆಯಿತು. ಏಕೆಂದರೆ ಹಲಗೂರಲ್ಲಿ ಸ್ವಲ್ಪ ಯಾವ ಥರ ಅಂತ ಅಂದರೆ ಸ್ವಲ್ಪ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಮತ್ತು ಪೊಲಿಟಿಕಲ್ ಚೇಂಜಸ್ ಜಾಸ್ತಿ. ಒಂದೇನೋ ವಿಷಯ ಇರುತ್ತೆ, ಅದಕ್ಕೆ 10 ಬಣ್ಣ ಆಗ್ತವೆ. ಸೊ ನಮಗೆ ಬಲ ಇರಲ್ಲ. ಯಾಕೆಂತಂದರೆ ಜನಗಳನ್ನ ಎದುರಿಸೋಕ್ಕೆ ನಮ್ಮ ಹತ್ರ ಲೈಕ್ ವೀಕ್ನೆಸ್ಗಳು ಭಾಳ ಇದಾವೆ. ಯಾಕೆಂತಂದರೆ ಜನರ ಹತ್ರ ನಾವು ಮಾತಾಡಿದಾಗ ಅಥವಾ ರೈತರ ಹತ್ರ ಮಾತಾಡಿದಾಗ ಅಥವಾ ಯಾರ ಹತ್ರನೂ ನಾವು ಸ್ವಲ್ಪ ರಫಾಗಿ ಮಾತಾಡೋಕೆ ಹೋದರೆ ಏನು ಮಾಡ್ತಾರೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ನಮ್ಮ ಆನೆಗಳಲ್ಲಿ ಹೋಗ್ಬಿಟ್ರೆ ಬೆಳಗ್ಗೆ 4:15 5 ಗಂಟೆಯಿಂದಲೇ ಫೋನ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಣ್ಣೆ ಹೊಡೆದ್ಬಿಟ್ಟು ರಾತ್ರಿ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಥವಾ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮುತ್ತತ್ತಿ ಅಂತ ಈ ಪ್ಲೇಸು ಟೂರಿಸಂ ಪ್ಲೇಸು ಅಷ್ಟು ಈಸಿ ಅಲ್ಲ. ಯಾಕಂದರೆ ಪ್ರತಿಯೊಬ್ಬರು ಬರೋರೆಲ್ಲನೂ ಮೋಜು ಮಸ್ತಿ ಮಾಡಲಿಕ್ಕೆ ಬರ್ತಾರೆ. ಅಂಥವುಗಳನ್ನ ತಡೆಯೋ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿ ಹರಸಾಹಸನೆ ಪಡಬೇಕು. ವೇದಿಕೆಯಲ್ಲಿ ವಲಯ ಅರಣ್ಯ ಅಧಿಕಾರಿ ಆನೇಕಲ್ ದೇವರಾಜ್, ಸಂಪತ್ ಪಟೇಲ್, ಬನ್ನೇರ್ಘಟ್ಟ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರವಿಕುಮಾರ್, ಹಲಗೂರು ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಅನಿಲ್ ಕುಮಾರ್, ಹಲಗೂರು ಪೊಲೀಸ್ ಠಾಣೆ PSI ಮಹೇಂದ್ರ ಮತ್ತು ಪ್ರವೀಣ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.